ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ನಮ್ಮ ಈ ಚಾನೆಲ್ ಅಂದರೆ ಜನ್ ವಾಹಿನಿಯ ನಿಮ್ಮ ಕತೆ ಗೀತಾ ಜೊತೆ ಪ್ರಾರಂಭವಾಗಲಿದೆ. ಹಾಗೂ ನಮ್ಮ ಅಸೋಸಿಯೇಟ್ಸ್ ಆದ ವಿಕೆ ಚಾನೆಲ್ ಹಾಗೂ ಕರ್ನಾಟಕ ಯೂತ್ ಫೇರ್ ಅಸೋಸಿಯೇಷನ್, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ನಮ್ಮ ಬೈ ಚಾಯ್ಸ್ ಅನ್ನೋ ಆರ್ಗ್ಯಾನಿಕ್ ಪ್ರೊಡಕ್ಷನ್ಸ್ ಆದ ಎಲ್ಲರಿಗೂ ಅಸೋಸಿಯೇಟ್ಸ್ ಆದ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ತೆ ಕರ್ನಾಟಕ. ಈ ದಿನದ ವಿಶೇಷ ಅತಿಥಿಗಳ ಹೆಸರನ್ನ ಕೇಳಿದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಸೆಪ್ಟೆಂಬರ್ ಅಂತಂದ್ರೆ ನಮಗೆ ಜ್ಞಾಪಕ ಬರೋದು ಶಿಕ್ಷಕರ ದಿನಾಚರಣೆ. ಆ ಶಿಕ್ಷಕರ ದಿನಾಚರಣೆ ದಿವಸ ಒಂದು ಅದ್ಭುತ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ತೀವಿ. ಪ್ಲೀಸ್ ವೆಯ್ಟ್ ಮಾಡಿ. ಅವ್ರು ಯಾರು ಏನು ಅಂತ ಅತಿ ಶೀಘ್ರದಲ್ಲಿ 1-2 ನಿಮಿಷದಲ್ಲಿ ನಿಮ್ಮ ಮುಂದೆ ಬರ್ತಾರೆ. ವೀಕ್ಷಕರೇ, ನಮ್ಮ ಚಾನೆಲ್ ರಿಯಾಲಿಟಿ ಚಾನೆಲ್, ಜೆಮ್ ಚಾನೆಲ್ ಹಾಗೂ ವಿಕೆ ನ್ಯೂಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ನೀವು ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಜೈ ಹಿಂದ್. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾರೆ ನಿಮ್ಮೆಲ್ಲರ ಪ್ರೀತಿಯ ಗೀತಾ ಚಂದ್ರಶೇಖರ್ ಅವರು. ಅವರ ಸಾಧನೆಗಳನ್ನ, ಸೋಲುಗಳನ್ನ, ಗೆಲುವುಗಳನ್ನ, ಮನಸ್ಸಿನ ಎಲ್ಲ ತುಮಲಗಳನ್ನ ನಿಮ್ಮ ಮುಂದೆ ಇಡಲಿದ್ದಾರೆ. ಅತಿ ಶೀಘ್ರದಲ್ಲೇ ಬರ್ತಾರೆ. ನಿಮ್ಮ ಕತೆ ಗೀತಾ ಜೊತೆ ಅನ್ನುವ ಒಂದು ಹೊಸ ಸಂದರ್ಶನದಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ. ವೀಕ್ಷಕರೇ, ವೇಟ್ ಮಾಡಿ. ಜೈ ಹಿಂದ್. ಟೇಕ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ನಂದನ್ ಮಾಡುವ ರಿಯಾಲಿಟಿ ಚಾನಲ್ಗೆ ಸ್ವಾಗತ. ಇಂದು ನಮ್ಮ ಜೊತೆ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ಎಚ್ ಶಿವಶಂಕರ್ ಸರ್, ನಿವೃತ್ತ ಪ್ರಾಂಶುಪಾಲರು, ಪ್ರಸ್ತುತ ವಕೀಲರು ಹಾಗೂ ಸಮಾಜ ಸೇವಕರು. ರಿಯಾಲಿಟಿ ಚಾನಲ್ ಸದಾ ನಿಮ್ಮೊಂದಿಗೆ ಈಗ ಅವ್ರನ್ನ ಬರ್ಮಾಡ್ಕೋತಾ ಇದ್ದೇನೆ. ವೀಕ್ಷಕರೇ, ಈಗ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದಾರೆ. ನಿಮ್ಮ ಕತೆ ಗೀತಾ ಜೊತೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಪ್ರೊಫೆಸರ್ ಎಚ್ ಶಿವಶಂಕಯ್ಯ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಸರ್ ಬನ್ನಿ. ವೀಕ್ಷಕರೇ, ನೀವು ಎದುರು ನೋಡ್ತಾ ಇರುವಂತಹ ವಿಶೇಷ ಅತಿಥಿ ಈಗ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ. ನಮಸ್ತೆ. ಮೊದಲಿಗೆ ಈ ದಿನ ಜಮ್ ಚಾನೆಲ್ ಮತ್ತು ರಿಯಾಲಿಟಿ ಚಾನೆಲ್ ಅವರಿಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು, ಶುಭಾಶಯಗಳು. ಧನ್ಯವಾದಗಳು ಸರ್. ಸರ್, ಬಹಳ ಖುಷಿ ಆಯಿತು. ಈ ತಿಂಗಳ ವಿಶೇಷ ಏನಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು ನಾವೇನು ಆಚರಣೆ ಮಾಡಬೇಕಂದಿದ್ದೀವಿ, ಟೀಚರ್ಸ್ ಡೇ ಅಂತ, ಶಿಕ್ಷಕರ ದಿನಾಚರಣೆ. ಅದರ ವಿಶೇಷವಾಗಿ ನಿಮಗೆ ಸ್ವಾಗತ ಕೋರಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನೆಲ್ ಕಡೆಯಿಂದ. ತಮ್ಮ ಕಿರು ಪರಿಚಯ. ವೀಕ್ಷಕರೇ, ಮತ್ತೆ ಸ್ವಾಗತ. ತಮ್ಮ ಕಿರು ಪರಿಚಯ. ನನ್ನ ಹೆಸರು ಎಚ್ ಶಿವಶಂಕರ್ ಅಂತ ಹೇಳಿ, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದೂರು ತಾಲೂಕು ಹೊಸನೂರು. ಡಾಕ್ಟರ್ ಎಚ್ ಎಸ್ ಮಣಿ ಅವರು, ಅವರ ಅನುಯಾಯಿಗಳು, ಅವರ ಶಾಲೆ, ಅವರ ಕಾಲೇಜು ಮತ್ತು ಅವರ ಜೀವನ ಶೈಲಿಯನ್ನು ನಾವು ಆದರ್ಶವಾಗಿ ಇಟ್ಕೊಂಡು ನಾವು ನಮ್ಮ ವೃತ್ತಿಯನ್ನು, ಜೀವನವನ್ನು ಮಾಡಲಿಕ್ಕೆ ಬಯಸ್ತೀವಿ ಮೇಡಮ್. ಅವರು ಹುಟ್ಟಿರ್ತಕ್ಕಂಥ ಊರಲ್ಲಿ, ಅವ್ರು ಕಟ್ಟಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಓದಿರಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾನು ಮೂಲತಃ ಶಿಕ್ಷಕ ಮತ್ತು ಪ್ರಾಂಶುಪಾಲರಾಗಿ, ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದ್ದೇನೆ. ಜೊತೆಗೆ ಈಗ ಪ್ರಸ್ತುತ ನಾನು ವಕೀಲ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದು ಬಡವರ ಪರವಾಗಿ ಮಾತ್ರ. ಜೊತೆಗೆ ಸಣ್ಣ ಪುಟ್ಟ ಸಮಾಜ ಸೇವೆಗಳನ್ನು ಮಾಡಲಿಕ್ಕೆ ಬಯಸ್ತೇನೆ. ತಾವು ನೀವು ನಿಮ್ಮ ಪ್ರೊಫೆಷನಲ್ಲಿ ನೀವು ಪ್ರೊಫೆಸರ್ ಅಂತ ಹೇಳ್ಕೊಂಡ್ರಿ. ಆ ಪ್ರೊಫೆಸರ್ ಜೀವನ ಸ್ವಲ್ಪ ವಿವರಿಸ್ತಾ ಹೇಳ್ತೀರಾ? ಯಾವ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀರಾ? ಯಾವಾಗ ರಿಟೈರ್ ಆಯಿತು ನಿಮಗೆ? ಮೇಡಮ್, ನಾನು MA BEd LLB ಮೇಡಮ್, ನಾನು ಎಜುಕೇಷನ್ ಮತ್ತು MA BEd LLB. ಸೊ ಇಷ್ಟು ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀನಿ. ಅಲ್ಲೇ ನಾನು 3 ವರ್ಷಗಳ ಕಾಲ ಮೈಸೂರು ಕೋರ್ಟಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡಿದ್ದು. ಆಮೇಲೆ ಅಲ್ಲೇ ನಾನು BEd ಮಾಡಿದ್ದು ಸೆಂಟ್ ಜೋಸೆಫ್ ಕಾಲೇಜು, LLB ಮಾಡಿದ್ದು ಮೈಸೂರಲ್ಲಿ ಶಾರದಾ ವಿಲಾಸ್ ಕಾಲೇಜು, ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದ್ದು ಕೂಡ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಅಲ್ಲೇ 3 ವರ್ಷ ನಾನು ವಕೀಲ ವೃತ್ತಿಯನ್ನು ಆರಂಭ ಮಾಡಿ, ಅದಾದಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಶಿಕ್ಷಕರ ಹುದ್ದೆಗೆ ಕಾಲ್ ಮಾಡಿದ್ರು. ಸೊ ನಾನು ಅಪ್ಲೈ ಮಾಡಿದಾಗ ಒಂದು ನಯಾ ಪೈಸಾ ಖರ್ಚಿಲ್ಲದೆ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಯಿತು. ಸೊ ನಾನು ಪ್ರೌಢಶಾಲೆಗೆ BBMP ಮಹಾನಗರ ಪಾಲಿಕೆಗೆ ಪ್ರೌಢಶಾಲೆಗೆ ನಾನು ಶಿಕ್ಷಕನಾಗಿ ಜಾಯ್ನ್ ಆಗಿದ್ದೆ ಮೇಡಮ್. ಕೇವಲ 6 ವರ್ಷ ನಾನು ಇದ್ದೆ. 7ನೇ ವರ್ಷಕ್ಕೆ ನನಗೆ
ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ನನಗೆ ಪ್ರಮೋಷನ್ ಆಯಿತು. ಸೂಪರ್. ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಅಲ್ಲಿ ಪಾಠಗಳು ಮಾಡಿ ನಿಮ್ಮನ್ನ ಗುರುತಿಸಿ ನಿಮಗೆ ಪ್ರಮೋಷನ್ ಕೊಟ್ಟರು. ಆಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಒಂದು ಪ್ರಮೋಷನ್ ಅಂತಂದ್ರೆ ಪ್ರಮೋಷನ್ ಆದ ತಕ್ಷಣ ಅವ್ರನ್ನ ಬೇರೆ ಕಾಲೇಜಿಗೆ ವರ್ಗಾಯಿಸ್ತಾರೆ. ಆಗಲೇಬೇಕು ಅಂತ ಒಂದು ಕಾನೂನಿದೆ. ಅದನ್ನ ಕೂಡ ಮೀರಿ ಅಲ್ಲಿನ ಜನರು ನನ್ನನ್ನು ಬಿಟ್ಟುಕೊಡದೆ ಅಲ್ಲೇ ಉಪನ್ಯಾಸಗಳನ್ನ ಕೂಡ ಅದೇ ಕಾಲೇಜ್ ಮಾಡಬೇಕು ಅಂತೇಳಿ ಉಳಿಸ್ಕೊಂಡಿದ್ದಾರೆ. ಸ್ಟಾಫ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಅವರಲ್ಲ, ಲೋಕಲ್ ಜನಗಳು ಸಂಪೂರ್ಣ ಏರಿಯಾ ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ನಾನು ಸುಮಾರು 12 ವರ್ಷ ನಾನು ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದೆ ಉಂಟು. ಅದಾದಮೇಲೆ ಮತ್ತೆ ನಾನು 12 ವರ್ಷ ಅದೇ ಕಾಲೇಜಲ್ಲಿ ಮತ್ತೆ ನಾನು ಪ್ರಿನ್ಸಿಪಲ್ ಆಗಿ ಕೂಡ 12 ವರ್ಷ ಕೆಲಸ ಮಾಡಿದೆ. ನೋಡಿ, ನಿಮ್ಮ ಸೌಭಾಗ್ಯನೇ ಅಲ್ವಾ. ಒಟ್ಟು ಹೌದು, 30 ವರ್ಷಗಳ ಕಾಲ ಅದೇ ಕಾಲೇಜಿನಲ್ಲಿ ನಾನು ಪ್ರೌಢಶಾಲೆ ಶಿಕ್ಷಕ, ಅದೇ ಕಾಲೇಜಿನಲ್ಲಿ ಉಪನ್ಯಾಸಕ, ಅದೇ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲರಾಗಿ ಅದೇ ಕಾಲೇಜಲ್ಲಿ ನಾನು ನಿವೃತ್ತಿಯಾಗಿದ್ದೀನಿ. ಬಹುಶಃ ನನ್ನ ಜೊತೆಯಲ್ಲಿ ಕೆಲಸಕ್ಕೆ ಸೇರಿದಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳು, ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಬಹುಶಃ 10 ರಿಂದ 12, 13, 18 ಕಾಲೇಜುಗಳಲ್ಲಿ ಓಡಾಟ ಎಲ್ಲ ರೌಂಡಿಂಗ್ ಆಗಿದ್ದಾರೆ. ನಾನು ಮಾತ್ರ 30 ವರ್ಷ ಒಂದೇ ಕಡೆ ನಾನು ಮಾಡಿದ್ದೇನೆ. ಆಮೇಲೆ 30 ವರ್ಷ ನಾನು ಬೆಂಗಳೂರಿನಲ್ಲಿ ವಾಸ ಮಾಡಿದ್ದು ಕೂಡ ಡಾಕ್ಟರ್ ಚಂದ್ರಶೇಖರ್ ಅವರು KAS ಆಫೀಸರು, ಕ್ಲಾಸ್ 1 ಆಫೀಸರು. ಅವ್ರ ಮನೆಯಲ್ಲಿ ನಾನು ಬಾಡಿಗೆಗೆ ತಗೊಂಡಿದ್ದೆ. 30 ವರ್ಷ ನಮ್ಮ ಮಕ್ಕಳು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಅದೇ ಮನೆಯಲ್ಲಿ ಡಿಗ್ರಿ ಮಾಡಿದ್ದು. ಈಗ 3 ವರ್ಷ ಆದಮೇಲೆ ನಾನು ವಿಜಯನಗರದಿಂದ RPC ಲೇಔಟ್ಗೆ ಮನೆ ಶಿಫ್ಟ್ ಮಾಡಿದೆ. ನನ್ನ ಜೀವನ ನಾನು ವೃತ್ತಿ ಜೀವನಕ್ಕೆ ಬಂದಮೇಲೆ, ಮ್ಯಾರಿಡ್ ಲೈಫ್ ಆದಮೇಲೆ, ಫ್ಯಾಮಿಲಿ ಹೋಲ್ಡರ್ ಆದಮೇಲೆ ಒಂದೇ ಮನೆಯಲ್ಲಿ ವಾಸ ಮಾಡಿದ್ದೀನಿ. ನನ್ನ ಉದ್ಯೋಗ ಪೂರ್ತಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಅದು ನನ್ನ ಸಂಸ್ಥೆ ನೀವು ಹೆಸರು ಕೇಳಿರಬೇಕು. ನನಗಂತೂ ಅದು ಬೇರೆ ಬೇರೆ ಕಾರಣಗಳಿಗೆ ಆ ಒಂದು ಏರಿಯಾ ಭಾಳ ಫೇಮಸ್ ಇದೆ ಅಂತ ನಮಗೆ ಕೆಲವರು ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ. ಅಂಥ ಕಡೆ ನಾನು ಕೆಲಸ ಮಾಡಿದ್ದುಂಟು. ಅದು ಬೇರೆ ಯಾವುದಲ್ಲ, ಅದು ಪಾದರಾಯನಪುರ, ಗೌರಿಪಳ್ಳಿ ಅಂತ ಒಂದು ಏರಿಯಾದಲ್ಲಿ ಸತತವಾಗಿ 30 ವರ್ಷ ನಾನು ವೃತ್ತಿ ಮಾಡಿದ್ದೀನಿ. ಪಕ್ಷಾತೀತವಾಗಿ, ಯಾವುದೇ ಧರ್ಮಾತೀತವಾಗಿ, ಭಾಷಾತೀತವಾಗಿ ಅಲ್ಲಿನ ಜನ ನನ್ನನ್ನು ತಪ್ಪಿಕೊಂಡ್ರು, ಅಪ್ಕೊಂಡ್ರು, ಆಶೀರ್ವಾದ ಮಾಡಿದ್ರು. ನನಗೆ ಸಂಪೂರ್ಣ ಒಂದು ಬೆಂಬಲವನ್ನು ಕೊಟ್ಟರು. ನನ್ನ ಕಷ್ಟ ಸುಖಗಳಿಗೆ ಭಾಗಿಯಾದರು. ನನ್ನ ವ್ಯಕ್ತಿತ್ವ, ನಡತೆ, ಗುಣ ಏನಾದರೂ ಅವ್ರಿಗೆ ಬಹುಶಃ ಇಷ್ಟ ಆಗಿರ್ಬೋದೇನೋ, ಅಥವಾ ಶಿಕ್ಷಕರಾಗಿ ನಾನೇನಾದರೂ ಒಳ್ಳೆಯ ಸೇವೆ ಮಾಡಿದ್ದೇನೋ ಅಂತ ನನಗೆ ಇತ್ತೀಚಿನ ಆಗ ಒಂಟಿಯಾಗಿದ್ದಾಗ ಅನಿಸುತ್ತೆ ನನಗೆ. ಯಾಕೆಂದರೆ ನಮ್ಮ ಸ್ನೇಹಿತರಲ್ಲಿ ಹೇಳ್ತಾರೆ, 30 ವರ್ಷ ಒಂದೇ ಕಡೆ ಕೆಲಸ ಮಾಡಿದೆಯಲ್ಲಪ್ಪ, ಹೆಂಗೆ ಮಾಡಿದೆ ನೀನು, ಆಮೇಲೆ ಅದೆಂಗೆ ಜನ ಆ ಏರಿಯಾದಲ್ಲಿ ಕೆಲಸ ಮಾಡಿ ಹೊರ ಬಂದಿದೆಯಲ್ಲ ನೀನು, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜೀವನದಲ್ಲಿ ಹೊರ ಬಂದಿದೆಯಾ. ಆಮೇಲೆ ನಾನು ಟ್ರಾನ್ಸ್ಫರ್ ಆಗಿದ್ದಾಗ ಅಧಿಕಾರಿಗಳ ವತಿಯಿಂದ ಯಾವತ್ತೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಯಾವುದೇ ರೀತಿಯ ತನಿಖೆ ಆಗಲಿ, ಇನ್ಸ್ಪೆಕ್ಷನ್ ಎಲ್ಲ ಆಗಿಲ್ಲ. ನಾನು ಇರೋದ್ರಿಂದ ಬರ್ತಾ ಇದ್ರು ಇನ್ಸ್ಪೆಕ್ಷನ್ಗೆ, ಆಫೀಸಲ್ಲಿ ಕಾಫಿ ಕುಡಿಯೋರು, ಮಾತಾಡ್ಕೊಂಡು ನಾನು ಏನು ಹೇಳಿದ್ರೆ ಅದನ್ನು ಬರ್ಕೊಂಡು ಹೋಗ್ತಾ ಇದ್ರು. ಯಾವತ್ತೇ ಆಗಲಿ ಸ್ಟಾಫ್ನ ವಿಷಯ ಮಾತಾಡೋದು ಮತ್ತೊಂದು ಮುಗಿದೊಂದು ಯಾವತ್ತೂ ಮಾಡಿಲ್ಲ. ಮುಖ್ಯವಾಗಿ ಅದೇ ಜನ ನನಗೆ ಸಂಪೂರ್ಣ ಬೆಂಬಲ ಕೊಟ್ಟರು. ನಮ್ಮ BBMP ಮಹಾನಗರ ಪಾಲಿಕೆ ಶಿಕ್ಷಣ ಇಲಾಖೆ ನನಗೆ ಜೀವನ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಅದು ನನಗೆ ಮಾತೃ ಸಮಾನ. ಆ ಏರಿಯಾ ಜನ ನನಗೆ ಎಲ್ಲರೂ ಕೂಡ ನನಗೆ ಮಾತೃ ಸಮಾನ, ತಂದೆ ತಾಯಿಗಳಿಗೆ ಸಮಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ನಿಜವಾಗ್ಲೂ ಅವರೆಲ್ಲರೂ ಋಣಿ ಆಗಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಬಹುಶಃ ಇಲ್ಲಿವರೆಗೆ ನಾನು ಒಂದು 30,000 ವಿದ್ಯಾರ್ಥಿಗಳಿಗೆ ಕಡಿಮೆ ನಾನು ಪಾಠ ಮಾಡಿರ್ಬೋದು. ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಮಿಲಿಟರಿ ಇರಲಿ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು KAS ಆಫೀಸರ್ ಕೂಡ ಆಗಿದ್ದಾರೆ. ಆಮೇಲೆ ಬಹಳಷ್ಟು ಜನ. ಅದೆಲ್ಲ ನಿಮಗೆ ಹೆಮ್ಮೆ ಅನ್ಸುತ್ತಲ್ವಾ ಸರ್? ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ಮ ಕೈ ಕೆಳಗೆ ಓದಿರ್ತಕ್ಕಂಥವ್ರು ನನಗಿಂತ ಅವರು ಒಳ್ಳೆಯವರಾಗಬೇಕು, ನನಗಿಂತ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅಂತ ನಾನು ಬಯಸ್ತೀನಿ. ಅವರನ್ನ ನಾನು ನನ್ನ ಹೆಮ್ಮೆ ಅದು. ನನ್ನ ವಿದ್ಯಾರ್ಥಿ ಗುರುಗಳನ್ನು ಮೀರಿಸ್ತಾರೆ ಅಂದರೆ ನನಗೆ ಹೆಮ್ಮೆ, ನನಗೆ ಗೌರವ, ಅವರೇ ನನ್ನ ಪ್ರತಿಷ್ಠೆ ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳು ಕೂಡ ನನಗೆ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿಸ್ತೀನಿ. ಅವರು ಕೂಡ ನನ್ನನ್ನು ಮಾತೃಭಾವನೆಯಿಂದ ನೋಡಿ ನನಗೆ ಸಂಪೂರ್ಣ ಬೆಂಬಲ, ಸಹಕಾರವನ್ನು ಕೊಟ್ಟಿದ್ರು ಮೇಡಮ್. ಅದ್ರ ಬಗ್ಗೆ ನನಗೆ ವಿದ್ಯಾರ್ಥಿಗಳ ಬಗ್ಗೆ ಕೂಡ ತುಂಬ ಹೆಮ್ಮೆ ಇದೆ, ಸಂತೋಷ ಇದೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಈ ಬೆಳವಣಿಗೆ ಅಂದ್ರೆ ನೀವೇನು ಒಂದೇ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದೇ ಕಾಲೇಜಲ್ಲಿ ಪ್ರಮೋಷನ್ಸ್ ತಗೊಂಡು ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಸ್ಟೆಪ್ ನೀವು ಪ್ರಮೋಷನ್ಸ್ ತಗೊಂಡು ವಿದ್ಯಾರ್ಥಿಗಳು ಇವತ್ತಿನ ದಿವಸ ಆ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ನಿಮ್ಮ ಒಂದು ಶಿಕ್ಷಕ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ಏನು ಹೇಳ್ಕೊಟ್ಟಿದ್ದೀರೋ ಅವ್ರು ಅದನ್ನ ವಿದ್ಯಾಭ್ಯಾಸ ಮುಗಿಸಿ. ನನಗೆ ಇಬ್ಬರು ಆದರ್ಶ ಇದ್ದಾರೆ. ಒಂದು ಡಾಕ್ಟರ್ H.S. ಅವರು ನನಗೆ ಆದರ್ಶ. ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿನ ಡೆವಲಪ್ ಮಾಡಿದ್ದು ಅವ್ರ ಕಾಲದ, ಅವರು VC ಆಗಿರುವಾಗ ಡೆವಲಪ್ ಮಾಡಿದ್ರು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಅವರ ಒಂದು ಅನ್ಯಾಯನ
ಅವರ ಗುಣ, ಅವರ ಒಂದು ಸಿಂಪ್ಲಿಸಿಟಿ, ಅವರ ವ್ಯಕ್ತಿತ್ವ ಮತ್ತು ಒಂದು ಶಿಕ್ಷಕ ವೃತ್ತಿಗೆ ಬಂದರೆ ಶಿಕ್ಷಕ ಹೇಗಿರಬೇಕು ಅನ್ನತಕ್ಕಂಥ ಒಂದು ಆದರ್ಶ ಸಮಾಜಕ್ಕೆ ಅವರೊಬ್ಬ ಮಾಡೋದು. ಸೊ ಅವ್ರು ನೋಡಿ ನೀವು ಗುರುತಿಸ್ಕೊಂಡು ಅವ್ರನ್ನೇ ಫುಡ್ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಇವತ್ತಿನ ದಿವಸ ಅವ್ರನ್ನ ಬಿಟ್ಟರೆ ನಮ್ಮ ಮೇಲೆ ಪ್ರಭಾವ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅದ್ರ ಬಗ್ಗೆ ಏನು ಮಾತಿಲ್ಲ. ಇವತ್ತು ನಾವೇನಾದರೂ ಆಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ದೇವರ ಆಶೀರ್ವಾದ, ಆಮೇಲೆ ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ನಮ್ಮ ಗುರುಗಳು, ಅವರ ಆಶೀರ್ವಾದ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ, ನಮ್ಮ ಕನ್ನಡಿಗರ ಆಶೀರ್ವಾದ, ನಮ್ಮ BBMP ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ಆಶೀರ್ವಾದ. ಮತ್ತೆ ಈ ಏನು ಪಾದರಾಯಪುರ ಅಂತ ಎಲ್ಲರೂ ಮೂಗ್ ಮೇಲೆ ಬೆಳ್ಳಿಟ್ಕೊಂಡು ಮಾತಾಡ್ತಾರೆ, ಆ ಪಾದರಾಯಪುರದ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ, ಪ್ರೋತ್ಸಾಹ ನಾನು ಮರೀಲಿಕ್ಕಾಗಲ್ಲ. ಇದು ನಂದೇನಿಲ್ಲ ಮೇಡಮ್, ಇದಕ್ಕೆಲ್ಲ ಕಾರಣ ನನಗೆ ಯಾರನ್ನು ನೆನೆಸ್ಕೊಳ್ತಾ ಇದ್ದೀನಿ, ಅವರೆಲ್ಲರ ಆಶೀರ್ವಾದದಿಂದ ನಾನು ಈ ಮಟ್ಟದಲ್ಲಿ ನನ್ನ ಕೈಲಾಗಿದ್ದು ಒಂದು ಕಿರು ಸೇವೆಯನ್ನು ಮಾಡಿದ್ದೀನಿ. ವೃತ್ತಿ ಜೀವನದಲ್ಲಿ ನಾನು ಭಾಳ ಯಶಸ್ವಿಯಾಗಿದ್ದೇನೆ, ನಾನು ನೆಮ್ಮದಿಯಾಗಿದ್ದೇನೆ. ನನ್ನ ವೈಯಕ್ತಿಕ ಜೀವನಕ್ಕಿಂತ ನಾನು ಹೆಚ್ಚಿನ ಆದ್ಯತೆಯನ್ನು ವೃತ್ತಿ ಜೀವನಕ್ಕೆ ಕೊಟ್ಟಿದ್ದೀನಿ. ವೈಯಕ್ತಿಕ ಜೀವನಕ್ಕೆ, ಫ್ಯಾಮಿಲಿ ಕಡೆ ನಾನು ಏನಾದರೂ ಗಮನ ಕೊಡ್ತಾ ಇದ್ದೀನಿ ಅಂದರೆ ಈಗ ಮಾತ್ರ, ನಿವೃತ್ತಿ ಆದಮೇಲೆ. ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೀವು ಅದೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದಾನೇ ನಿಮ್ಗೆ ಮನಸ್ಸು ತೃಪ್ತಿ ಕೊಟ್ಟಿದೆ, ಫ್ಯಾಮಿಲಿ ಹ್ಯಾಪಿನೆಸ್ ಕಾಣ್ತಾ ಇದ್ದೀರಾ, ನೀವು ಜೀವನದಲ್ಲಿ ಕೂಡ ಸುಖ ಸಂತೋಷ ಕಾಣ್ತಾ ಇದ್ದೀರಾ ಅಂದ್ರೆ ನೀವು ಆ ದಾರಿ ನಡ್ಕೊಂಡ್ ಬಂದ ದಾರಿನೇ ನಿಮ್ಗೆ ದೇವರು ಪ್ರೇರಣೆ ಮಾಡಿ ಕೈ. ನಮ್ಮ ಸಂತೋಷಕ್ಕೆ ಮುಖ್ಯವಾದ ಕಾರಣ ಅಂದರೆ ನಮ್ಮದು ಆಲೋಚನೆ ಇದೆ. ನಾವು ಇನ್ನೊಬ್ಬರ ಬಗ್ಗೆ, ಸಮಾಜದ ಬಗ್ಗೆ ನಾನು ಏನೂ ಮಾತಾಡಿ ಅಂದರೆ ನಾನೆಲ್ಲ ಪಾಸಿಟಿವ್ ಆಗಿದ್ದೀನಿ, ಎಲ್ಲ ಪಾಸಿಟಿವ್. ನಾನು ಸಮಾಜದಿಂದ ಈ ಮಟ್ಟಿಗೆ ಬಂದಿದ್ದೀವಿ. ಸಮಾಜ ಅಂದರೆ ಅದ್ರಲ್ಲಿ ನಮ್ಮ ತಾಯಿ, ತಂದೆ, ಗುರುಗಳು ಎಲ್ಲರೂ ಇದ್ದಾರೆ. ಅವ್ರ ಆಶೀರ್ವಾದ ನಮಗೆ. ಸಮಾಜನ ಬಿಟ್ಟು ನಾನು ಏನು ಮಾಡ್ಲಿಕ್ಕಾಗಲ್ಲ. ಇವತ್ತು ನಾನು ಇದ್ದೀನಿ ಅಂದರೆ ಅದು ಸಮಾಜದಿಂದ ಇದ್ದೀನಿ. ನಾನು ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ಭಾಗ ಆದರೂ ಸಮಾಜಕ್ಕೆ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನಾದರೂ ಮಾಡಿ ಬದುಕಬೇಕು ಅಂತ ನನ್ನ ಆಶಯ. ಜೊತೆಗೆ ಮಾನವೀಯತೆಗೆ ನಾನು ಹೆಚ್ಚಿನ ಆದ್ಯತೆ ಕೊಡ್ತೇನೆ. ನಾನೇನೇ ಕೆಲಸ ಮಾಡಲಿ, ಏನೇ ವಿಚಾರ ಮಾಡಿದ್ರು ನನ್ನ ಆಲೋಚನೆ ಥ್ರೂ ಗೋ ವಿತ್ ಹ್ಯುಮ್ಯಾನಿಟಿ. ಎನಿಥಿಂಗ್. ನಾನು ಮಾನವೀಯತೆ ಇಲ್ಲದೆ ಯಾವುದನ್ನು ಯೋಚನೆ ಮಾಡೋಕ್ಕೆ ಬಯಸಲ್ಲ, ಯಾವುದೇ ಕೆಲಸ ಮಾಡಲಿಕ್ಕೂ ಬಯಸಲ್ಲ. ಏನಾದರೂ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅಂದರೆ ಅದು ಮಾನವೀಯತೆ ವೇದಿಕೆ ಮೇಲೇನೆ ನನ್ನ ಮನೋಸ್ಥಿತಿ ಕೆಲಸ ಮಾಡ್ತಾ ಇರುತ್ತೆ. ಆ ಕಾರಣಕ್ಕೆ ಸಮಾಜಕ್ಕೆ ಪ್ರೊಫೆಷನ್ ವಿದ್ಯಾ ನಮ್ಗೆ ಹೇಳಿದ್ರಿ, ತಿಳಿಸ್ಕೊಟ್ರಿ ನಿಮ್ಗೆ ಹೇಗೆ ಏನು ಅಂತ. ಅಂದ್ರೆ ನೀವು ಅಡ್ವೊಕೇಟ್ ಅಂತ ಕೂಡ ಹೇಳಿದೀರಾ, ಅದ್ರ ಬಗ್ಗೆ ನೀವು? ಇಲ್ಲ, ಅಡ್ವೊಕೇಟ್ ಯಾಕೆಂದ್ರೆ ನಾನು 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೆ ಮೈಸೂರಿನಲ್ಲಿ. ಈಗ 30 ವರ್ಷ ಆಯಿತು, ಅದರ ನನಗೆ ಲಿಂಕ್ ಹೋಗಿದೆ. ಆದರೂ ಈಗ ಮತ್ತೆ ಬುಕ್ಸ್ನ ನಾನು ಮೊನ್ನೆ ಎಲ್ಲ ಒಂದು 12,000 ರೂಪಾಯಿಗಳ ಪುಸ್ತಕ ಒಂದೇ ದಿನ ಪರ್ಚೇಸ್ ಮಾಡ್ತೇನೆ. ಅಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಕೋರ್ಟ್ ಕೇಸ್ಗೆ ಅಟೆಂಡ್ ಮಾಡ್ತೀರಾ, ಯಾವ ತರ ಕೇಸ್ ತಗೋತೀರಾ? ನಾನು ಆದಷ್ಟು ನಾನು ಗೋ ವಿತ್ ಪಾವರ್ಟಿ, ಗೋ ವಿತ್ ಪೂರ್ ಪೀಪಲ್. ಐ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಫಾರ್ ದ ಪೂರ್ ಪೀಪಲ್ ಓನ್ಲಿ, ಹೂ ಆರ್ ನಾಟ್ ಪೇ ದ ಫೀಸ್ ಅಮೌಂಟ್ ಟು. ಅಲ್ಲೂ ಸಮಾಜ ಸೇವೆ. ನನಗೆ ಹೊಟ್ಟೆಗಿದೆ, ಬಟ್ಟೆಗಿದೆ, ತೊಂದರೆ ಇಲ್ಲ, ಮಕ್ಕಳೆಲ್ಲ ಓದ್ಕೊಂಡಿದ್ದಾರೆ, ತೊಂದರೆ ಇಲ್ಲ. ಇನ್ನು ಉಳಿದಿರೋ ಜೀವನ ಕೂಡ ಈ ಥರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಅದು ಏನೋ ಮೆಚ್ಚಿಸಿಕೋ ಅಥವಾ ಪ್ರಚಾರಕ್ಕೆ ಖಂಡಿತ ಅಲ್ಲ. ಕೆಲವು ಮಾಧ್ಯಮದವರೆಲ್ಲ ಬಂದಿದ್ರು ನನ್ನ ಹತ್ರ ಉಳ್ಕೊಂಡು, ನಾನು ವಾಪಸ್ ಕಳಿಸಿದ್ದೇನೆ. ಗೌರವದಿಂದ ನಾನು ಅವ್ರನ್ನ ತಿರಸ್ಕಾರ ಮಾಡಿಲ್ಲ, ಗೌರವದಿಂದ ಎಳೆಯದಿಂದ ನಾನು ಈ ಥರ ಇದೆ ಸರ್. ಇವತ್ತಿನ ದಿವಸ ನಮ್ಮ ಸೌಭಾಗ್ಯ ನೀವು ನಮ್ಮ ಜೊತೆ ಕೂತಿರೋದು. ಅದು ತಾವು ನಾನು ಆಗಲೇ ಹೇಳಿದೆ, ನಮ್ಮ ಶ್ರೀನಿವಾಸ್ ಸರ್ ಅವರು, ನಂದನ್ ಸರ್ ಅವರು, ತಾವುಗಳು ಒಂದು ಪ್ರೀತಿಯಿಂದ ನನ್ನನ್ನು ಕಟ್ಟಾಕಿದ್ದೀರಾ. ಪ್ರೀತಿ ವಿಶ್ವಾಸಕ್ಕೆ ಯಾವತ್ತಿದ್ರೂ ಬೆಲೆ ಇದೆ. ದೊಡ್ಡ ಚಾನೆಲ್ನವರು ನಮ್ಮನ್ನ ಹುಡ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ಬೇಕು ಸರ್, ಬನ್ನಿ ಕುತ್ಕೊಳ್ಳಿ ಅಂದ್ರೆ ನಾನು ಕುತ್ಕೊಂಡಿಲ್ಲ, ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಈಗ ನಾವೆಲ್ಲ ಪ್ರಚಾರ ಮಾಡಿ ನನಗೆ ತೃಪ್ತಿ ಇಲ್ಲ ಅದರಲ್ಲಿ. ನನ್ನ ತೃಪ್ತಿ ಅಂದ್ರೆ ನನ್ನ ಕೈಲಾದಷ್ಟು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು, ಅದನ್ನ ಆದಷ್ಟು ಸೀಕ್ರೆಟ್ ಆಗಿರ್ಬೇಕು. ನಾನು ಒಬ್ಬನೇ ಕುತ್ಕೊಂಡ್ರೆ ನನಗೆ ಖುಷಿ ಆಗಬೇಕು, ಸಹಾಯ ತಗೊಂಡವರು ತಿಳ್ಕೊಳ್ತಾರೋ ಬಿಡ್ತಾರೋ ಅದು ಅವ್ರು ಬಿಟ್ಟಿದ್ದು. ನನ್ನ ಪಾರ್ಟ್ ಏನೋ ನಾನು ಸಹಾಯ ಮಾಡಿದ್ದೀನಿ, ಮಾಡಿದ ಒಳ್ಳೆಯ ಕೆಲಸನ ನಮ್ಮ ಗುರುಗಳು ಯಾವಾಗ ಹೇಳೋರು, ರಾಮಲಿಂಗ ಪಂಡಿತ್ ಅಂತೇಳಿ ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಇದೆ, ಅವ್ರು ಹೇಳೋರು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅವ್ರು ಹೇಳೋರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಒಂದು ಒಳ್ಳೆ ವಿಚಾರ ಮಾಡಿದ್ರೆ ಅದನ್ನ ಯಾವಾಗ ಗುಟ್ಟಾಗಿ ಮಾಡಬೇಕು, ನನಗೆ ನಮ್ಮ ಖುಷಿಗೆ ಮಾಡ್ಬೇಕು. ನಾವು ಪ್ರಚಾರಕ್ಕೋಸ್ಕರ ಯಾವತ್ತೂ ಆಮೇಲೆ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ಯಾವತ್ತು ಸೀಕ್ರೆಟ್ ಮಾಡಬಾರ್ದು, ಅದನ್ನ ಹೊರಗಡೆ ತರಬೇಕು. ತಂದ್ರೆ ನಮ್ಮ ಹಿತೈಷಿಗಳು ನೆನ್ತಾಡ್ತಾರೆ, ತಲೆಗೆ ಒಂದು ಏಟಾಗ್ತಾರೆ, ಹಂಗಲ್ಲಪ್ಪ ಈಗ ಹೋಗು, ಇದು ತಪ್ಪು, ಈ ಕಡೆ ಬಾ, ಅದು ಮಾಡು, ಇದು ಬೇಡ, ಅದು ತಿಂತಾರೆ. ಅದನ್ನ ಹೊರ ತಂದಾಗ, ಅದು ಒಳ್ಳೇದು ಮಾಡಿದಾಗ
ನಾವು ಥರ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಕರೆಕ್ಟ್ ಆಗಿದೆ, ನನ್ನ ಯೋಚನೆ ಕರೆಕ್ಟ್ ಆಗಿದೆ. ಖಂಡಿತ. ನನಗೆ ಒಬ್ಬನೇ ಕೂತ್ಕೊಂಡಾಗ ನನಗೆ ಖುಷಿ ಆಗಬೇಕು. ನಾನು ಮಾಡಿದ ಕೆಲಸ ಖುಷಿ ನನಗಾಗಬೇಕು, ಯಾರಿಗೋ ಆಗುತ್ತೆ ಅನ್ನೋದು ಖಂಡಿತ ಅಲ್ಲ. ನಮ್ಮ ಇವತ್ತು ಆತ್ಮಸಾಕ್ಷಿ ಚಪ್ಪಾಳೆ ತಡ್ತಾರೆ, ನಾಳೆ ಹೊರಟೋಗ್ತಾರೆ. ಆದರೆ ನನ್ನ ಹೃದಯ ಮಾತ್ರ ಯಾವಾಗಲೂ ಚಪ್ಪಾಳೆ ತಡ್ತಾನೇ ಇರಬೇಕು. ಅದು ನನ್ನ ಹೃದಯ ಯಾವಾಗಲೂ ಚಪ್ಪಾಳೆ ತಟ್ಟಬೇಕು ಅಂದರೆ ನಾನು ಹೌದು, ನಾನು ಮಾಡೋ ಕೆಲಸ ಸರಿಯಾಗಿದೆ, ನನ್ನ ನಡೆ ಸರಿಯಾಗಿದೆ, ನನ್ನ ನುಡಿ ಸರಿಯಾಗಿದೆ, ನನ್ನ ಕೈಲಾದಷ್ಟು ಮಟ್ಟಿಗೆ ಏನೋ ಒಂದು ಕಿರು ಸೇವೆಯೊಂದಿಗೆ ನಾನು ಸಮಾಜದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ಇದ್ದೀನಿ ಅಂತಕ್ಕಂಥದ್ದು ಅನ್ನತಕ್ಕಂಥ ಒಂದು ವಿಚಾರದ ಮೇಲೆ ನಾನು ಜೀವನ ಮಾಡಲಿಕ್ಕೆ ಬಯಸ್ತೀನಿ ಮೇಡಮ್. ಸರ್, ನಿಮ್ಮ ಈ ಸೇವೆ ಅಂದ್ರೆ ಏನಂತ ಇದ್ದೀರಾ, ಈ ಪ್ರೊಫೆಷನಲಿ ಆಗ್ಬೋದು, ಅಡ್ವೊಕೇಟ್ ಅಲ್ಲಿ ಆಗ್ಬೋದು, ನಿಮ್ಮ ಫ್ಯಾಮಿಲಿಯಿಂದ ನಿಮ್ಗೆ ಸಪೋರ್ಟ್ ಇದೆಯಾ ಅಥವಾ? ಮೇಡಮ್, ಖಂಡಿತವಾಗ್ಲು ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಇದೆ. Okay. ಆದರೂ ಅವರ ಸಂಪೂರ್ಣ ಪ್ರೋತ್ಸಾಹ ನನಗಿದೆ. Okay. ಅವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂದರೆ ನಾನೇ ಹೋಗಿ ಇವತ್ತಿಂತ ಕೆಟ್ಟ ಕೆಲಸ ಮಾಡಿ ಬಂದಿದ್ದೀನಿ ಅಂದರೂ ಅವ್ರು ನಂಬಲ್ಲ. ಅಷ್ಟರ ಮಟ್ಟಿಗೆ ಅದೇ ಗಂಡ ಹೆಂಡ್ತಿಗೆ ನಂಬಿಕೆ. ಅಷ್ಟರ ಮೇಲೆ ನನಗೆ ನಂಬಿಕೆ ಇದೆ. Okay. ನಮ್ಮ ಮಕ್ಕಳು ಕೂಡ, ನಮ್ಮ ಮಗಳು ಈಗ BE ಮಾಡ್ಕೊಂಡಿದ್ದಾರೆ. Super. IAS ಫಿಲ್ಮರಿ ಲಾಸ್ಟ್ ಟೈಮ್ ಆಗಿತ್ತು. Okay. ಮೈನ್ ಎಕ್ಸಾಮ್ 3.4 ಅಲ್ಲಿ ಮಿಸ್ ಆಯಿತು. Okay. ಮತ್ತೆ ಸೆಕೆಂಡ್ ಟೈಮ್ ಫಿಲ್ಮರಿ ಆಗಿದೆ. ನೋ ಸಿ ಇಸ್ ಪ್ರಿಪೇರಿಂಗ್ ಫಾರ್ IAS ಮೈನ್ ಎಕ್ಸಾಮ್. ಗುಡ್ ಲಕ್ ಟು ಹರ್ ಸರ್. ಇದೆ. ಆಮೇಲೆ ಈಗಲೂ ಕೂಡ ನಾನು ಸ್ವಂತ ಮಾಡಿದ್ದು, ಫ್ಯಾಮಿಲಿಗೆ ಅಂತ ಮಾಡಿದ್ದು ಒಂದು ಸೈಟ್ ಮಾಡಿದ್ದೀನಿ. Okay. ಮನೆ ಕಟ್ಟಿಲ್ಲ. ಈಗಲೂ ಕೂಡ ನಾನು ಬಾಡಿಗೆ ಮನೆ ಇದ್ದೀನಿ. ಆದರೆ ಸ್ವಂತ ಮನೆಗಳಲ್ಲಿ ಇರೋದ್ರಿಂದ ನಾನು ನೆಮ್ಮದಿಯಾಗಿ ನೆಮ್ಮದಿಯಾಗಿದ್ದೀರಾ? ಖಂಡಿತ. ಯಾಕೆಂದ್ರೆ ನಿಮ್ಗೆ ಯಾಕೆ ನೆಮ್ಮದಿ ಅಂದ್ರೆ ನೀವು ಸೇವೆ ಮಾಡ್ತಾ ಇದ್ದೀರಲ್ಲ ಸರ್, ಅದರಲ್ಲೇ ನಿಮ್ಗೆ ಮೇಡಮ್, ಇಲ್ಲ, ನಾವು ಅದನ್ನ ಮಾಡಬೇಕು ಅಂತಾನೆ ನಾವು ಉದ್ಯೋಗಕ್ಕೆ ಬಂದು ಬರೀ ನಮ್ಮ ಹೊಟ್ಟೆ ನಮ್ಮ ಇದು ನೋಡ್ಕೋಬೇಕು ಅಂತ ಆಲೋಚನೆ ಇಲ್ಲ. ಅಲ್ಲಿ ನಾವು ವೃತ್ತಿ ಮಾಡುವಾಗ ಬಡ ವಿದ್ಯಾರ್ಥಿಗಳ ಪರವಾಗಿ ನಾನು ಮತ್ತೆ ಪದೇ ಹೇಳ್ತೀನಿ, ಯಾರಾದರೂ ಶಿಕ್ಷಕರು ಇದನ್ನು ಕೇಳಿಸ್ಕೊಂಡ್ರೆ ದಯವಿಟ್ಟು ಈ ವಿಷಯ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ನಮಗೆ ಟೀಚರ್ಸ್ ಪಾಠ ಮಾಡುವಾಗ ಅವ್ರ ವೇತನ ಎಷ್ಟಿತ್ತು? 25 ರೂಪಾಯಿ, 18 ರೂಪಾಯಿ, 12 ರೂಪಾಯಿ. ಕೊನೆಗೆ ನಾನು ಕೇಳ್ಬಿಟ್ಟಿದ್ದೀನಿ 120 ರೂಪಾಯಿ ಅಷ್ಟೇ ಅವ್ರ ಸ್ಯಾಲ್ರಿ. ಆದರೆ ಮಾಡಿರೋ ಸೇವೆ ಇದೆಯಲ್ವಾ, ಆ ಸೇವೆಗೆ ನಾವು ಬೆಲೆ ಕಟ್ಟಿಗಾಗಲ್ಲ. ಆವತ್ತಿನ ಮಟ್ಟಿಗೆ ಗುರುಬ್ರಹ್ಮ ಅಂದರೆ ಅದು ಸತ್ಯ ಆಗುತ್ತೆ. ಇವತ್ತು ಮಟ್ಟಿಗೆ ಗುರುಬ್ರಹ್ಮ ಅನ್ನತಕ್ಕಂಥದ್ದು ವೈಯಕ್ತಿಕ ನಾನು ಕೇಳಿದ್ರೆ ನನ್ನಪ್ಪಲ್ಲ. ಗುರುಬ್ರಹ್ಮ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೈ ತುಂಬ ಸಂಬಳ ಕೊಡೋ ಕಾಲ ಇದು. ಕೈ ತುಂಬ ಸಂಬಳ ಕೊಡ್ತಕ್ಕಂಥ ಲಕ್ಷಗಟ್ಟಲೆ ಒಬ್ಬ ಟೀಚರ್ ಸಂಬಳ ತಗೊಳ್ತಾನೆ ಅಂತಂದರೆ ಅದಕ್ಕೆ ನಾನು ಎಷ್ಟು ಮಟ್ಟಿಗೆ ನ್ಯಾಯನ ಒದಗಿಸ್ತಾ ಇದ್ದೀನಿ ಆ ಶಾಲೆಗೆ, ಆ ಕಾಲೇಜಿಗೆ, ವಿದ್ಯಾರ್ಥಿಗಳಿಗೆ, ಅದರ ಮೂಲಕ ಸಮಾಜಕ್ಕೆ ನಾನು ಎಷ್ಟು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಶಿಕ್ಷಕರು ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಒಬ್ಬೊಬ್ಬರು ನನ್ಗೆ ಭಾಳ ಆಶ್ಚರ್ಯ ಆಗುತ್ತೆ. 2 ಮನೆ ಕಟ್ಟಿರ್ತಾರೆ, 2 ಮದುವೆ ಮಾಡ್ಕೊಂಡಿರ್ತಾರೆ, ಆಮೇಲೆ ಈ ಥರ, ಆಮೇಲೆ ಇನ್ನೊಂದು 2 ಸೈಟ್ ಇಟ್ಟಿರ್ತಾರೆ, ಮತ್ತು ಊರಿನಲ್ಲಿ ಅಲ್ಲೊಂದು ಸೈಟ್ ಇಟ್ಟಿರ್ತಾರೆ, ತಾಲೂಕು. ನಮ್ಗೆ ಆಶ್ಚರ್ಯ ಏನಂದ್ರೆ ಇದನ್ನ ಯಾವ ಥರ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಅದನ್ನ ತಪ್ಪು ಅಂತಲ್ಲ, ಅವರವರ ಇದು, ಅವರ ಮನೋಭಾವ, ಅವರ ಒಂದು ಆಲೋಚನೆ, ಅವರ ವಿಚಾರಧಾರೆ. ನಮ್ಮ ಹತ್ರ ಒಂದು ಸೈಟ್ ಇದೆ, ಮನೆ ಕಟ್ಟಬೇಕು, ಕಟ್ಟಿಲ್ಲ. ಆದರೂ ನಾನು ಸಂತೋಷವಾಗಿದ್ದೀನಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದರೆ ನಮಗೆ ಗೊತ್ತಿರೋದು ಜೀವನದ ಉದ್ದೇಶ ಏನಂತಂದರೆ ಸಂತೋಷವಾಗಿರ್ಬೇಕು. ಸಂತೋಷವಾಗಿರ್ಬೇಕಂದ್ರೆ ಮೂಲತಃ ಏನು ಮಾಡಬೇಕು, ಬೇರೆಯವರ ಸಂತೋಷಕ್ಕೆ ನಾನು ಅಡ್ಡಿ ಮಾಡಬೇಕು. ಇನ್ನೊಬ್ಬರು ಪರ್ಸನಲ್ ಆಗಿ ನಮ್ಮ ತಿಳ್ಕೊಂಡು ಅವ್ರನ್ನ ನೋವು ಕೊಡ್ಬಾರ್ದು. ತಿಂದು ಅವ್ರಿಗೆ ನೋವು ಕೊಡಬಾರ್ದು. ಅಲ್ಲ, ತಿಳಿದಿದ್ದೂ ಕೊಡಬಾರ್ದು. ಒಂದು ವೇಳೆ ತಿಳಿದಂತ ಕೊಡಲೇಬಾರ್ದು. ಯಾಕೆ ಕೊಡಬೇಕು? ಅಲ್ಲ, ನನ್ನ ದುಃಖಕ್ಕೆ ಕಾರಣಕರ್ತನಾಗೋದು ಆ ಕಾರಣಕ್ಕೆ. ಇನ್ನೊಬ್ಬರ ಬಗ್ಗೆ ಕೇವಲ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಏನೋ ಅದು ಆ ಪ್ರತಿಷ್ಠೆ ನಾವು. ಯಾಕೆ ಅಂದ್ರೆ ನೀವು ಕೆಲಸನೇ ತೊಡಗಿಸ್ಕೊಂಡಿರ್ತೀರಾ, ಪಾಸಿಟಿವ್ ಆಗಿರ್ತೀರಾ. ನಿಮ್ಗೆ ಆ ಟೈಮ್ ಅಂದ್ರೆ ಆ ಸಮಯ ಯಾಕೆ ಬೇಕು, ನಾವ್ ಯಾಕೆ ಮಾತಾಡ್ಬೇಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋಣ, ಆ ಆಲೋಚನೆ ಇರೋದ್ರಿಂದ ನೀವು ಆ ಕಡೆ ಗಮನ ಬರಲ್ಲ. ಅನವಶ್ಯಕವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಯೋಚನೆ ಮಾಡೋದಿದೆಯಲ್ಲ, ಮೂಲತಃ ನಾವು ಇಡುವುದೇ ಅಂತ ನಮ್ಗನ್ಸುತ್ತೆ. ನಾನು ಯಾವಾಗಲೂ ನಾನೇನು ಮಾತಾಡ್ತಾ ಇದ್ದೀನಿ, ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಎಷ್ಟು ಮಟ್ಟಿಗೆ ಕೆಲಸ ಸಾರ್ಥಕಗೊಳಿಸ್ತಾ ಇದ್ದೇನೆ, ಇವತ್ತಿನ ಜೀವನ ಎಷ್ಟು ಮಟ್ಟಿಗೆ ಪ್ರಯೋಜನಕ್ಕೆ ಬಂದಿದೆ, ನನ್ನ ಆಲೋಚನೆ ಈಗ ಇರಬೇಕೇ ವಿನಃ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು. ಯಾಕಂದರೆ ಅವೆಲ್ಲ ನನ್ನ ಪ್ರಕಾರ ಸಮಾಜ ಒಳ್ಳೆಯದು, ಪ್ರಕೃತಿನೂ ಒಳ್ಳೆಯದೇ. ಆದರೆ ಅದರಲ್ಲಿ ನನ್ನ ಪಾತ್ರ ಏನು ಅನ್ನೋದು, ಆ ಪಾತ್ರಕ್ಕೆ ಎಷ್ಟು ಮಟ್ಟಿಗೆ ನನ್ನ ಜವಾಬ್ದಾರಿಗೆ ನಾನು ಮನುಷ್ಯ ಹುಟ್ಟಿದ ಮೇಲೆ ಪಾತ್ರ ಏನು, ಅದಕ್ಕೆ ಎಷ್ಟು ಮಟ್ಟಿಗೆ ನಾನು ನ್ಯಾಯ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ಯೋಚನೆ ಮಾಡಬೇಕು ವಿನಃ ಆ ಸಮಾಜ ಹಾಗೆ ಇದೆ ಯಾವುದೇ ಹಾಗೆ ಇರ್ಬೋದು. ಈಗ ಸಮಾಜ ನೋಡ್ಕೊಳ್ಳುತ್ತೆ, ಸಮಾಜ ಪ್ರಕೃತಿ ನೋಡ್ಕೊಳ್ಳುತ್ತೆ. ಈಗ ಸುನಾಮಿ ಬಂತು, ಪ್ರಕೃತಿ ನೋಡ್ಕೊಳ್ಳಿ. ಕೊರೋನಾ ಬಂತು, ಅದು ಪ್ರಕೃತಿ ವಿಷಯ. ಈಗ ಪ್ರವಾಹ ಬರುತ್ತೆ, ಪ್ರಕೃತಿ. ಮಳೆ ಬಂದು ಏನೇನೋ ಪ್ರಕೃತಿ ವಿಷಯ, ಅದೆಲ್ಲ ತಡೆಯಕ್ಕೆ ನಮ್ಮ ಕೈಲಿ ಆಗಲ್ಲ. ಅಂದ್ರೆ ಸಮಾಜನ ನೋಡ್ಕೊಳ್ಳೋಕೆ ಪ್ರಕೃತಿ ಇದೆ, ದೇವರು ಅಂತಿದ್ರೆ ಅವರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಾನು ನನ್ನ ಬಗ್ಗೆ ನೋಡ್ಕೊಳ್ಬೇಕು. ನನ್ನ ಬಗ್ಗೆ ಈ ಥರ ನಾನು ಏನೇ ಮಾಡಿದ್ರು ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು, ಸಮಾಜಕ್ಕೆ ಬದ್ಧನಾಗಿ ಕೆಲಸ ಮಾಡಬೇಕು, ಸಮಾಜಕ್ಕೆ ಎಲ್ಲಾದರೂ ಒಂದು ಕಡೆ ಕಿರು ಉಪಯೋಗ ನನ್ನಿಂದ ಆಗ್ತಾ ಇದೆ ಅಂತಕ್ಕಂಥ
ನೆಮ್ಮದಿ ಸಿಗೋ ಹಾಗೆ ಅದರಿಂದ ನಾನು ಸಂತೋಷವನ್ನು ಹುಡುಕತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು, ಜೀವನನ ಹಾಗೆ ಕಳೀಬೇಕು ಅಂತ Super, sir. ನಾವು ತೀರ್ಮಾನ ಮಾಡ್ಕೊಂಡಿರೋದು ಮೇಡಮ್. ಒಳ್ಳೆ ಮಾಹಿತಿ. ಇದರಲ್ಲಿ ಯಾವುದೇ ಕಡೆಗೆ ಬದಲಾವಣೆ ಮಾಡೋದು ಮತ್ತೆ ಯೋಚನೆ ಆ ಥರ ಏನಿಲ್ಲ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಈ ಪ್ರೊಫೆಸರ್ ಸರ್ ಪ್ರೊಫೆಸರ್ ಅಂತೀವಿ, ಈ ಪ್ರೊಫೆಸರ್ ಅನ್ಬಾರ್ದು, ದೊಡ್ಡವರು. ಅವರು ನಮ್ಗೆ ಯಾವ ತರ ಮಾಹಿತಿಗಳು ಕೊಟ್ಟಿದ್ದಾರೆ ಅಂದ್ರೆ, ಒಂದ್ ಮನಸ್ಸಾಕ್ಷಿ ಆಗಿರ್ಬೋದು, ಒಂದ್ ಕೆಲ್ಸದಲ್ಲಿ ಆಗಿರ್ಬೋದು, ಸೇವೆಯಲ್ಲಿ ಆಗಿರ್ಬೋದು, ಅವ್ರ ವೃತ್ತಿಯಲ್ಲಿ ಆಗಿರ್ಬೋದು, ಅವ್ರು ಏನೇನ್ ಹಂಚ್ಕೊಂಡಿದಾರ ನಮ್ ಜೊತೆ, ದಯವಿಟ್ಟು ನೀವು ಪಾಲಿಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಗೆ ಈ ತರ ನಮಗೆ ನಮ್ಮ ಕಾಲದಲ್ಲಿ ಈ ತರ ಸಿಕ್ಕಿರ್ಲಿಲ್ಲ ಸರ್. ನಮ್ಗೆ ಯಾರು ಉಪದೇಶ ಮಾಡೋರು ಇರ್ಲಿಲ್ಲ, ದೊಡ್ಡವ್ರು ಏನು, ನಾವಾಯ್ತು ಕಾಲೇಜ್ ಆಯ್ತು ಹೋಗಿ ಬರ್ತಾ ಇದ್ವಿ. ಆದ್ರೆ ಈ ತರ ನಮ್ಗೆ ಮಾಹಿತಿಗಳು ಕೊಡೋರು ಯಾರು ಇರ್ಲಿಲ್ಲ. ಸೊ ಹಂಗಾಗಿ ದಯಮಾಡಿ ಶಿಕ್ಷಕರೆಲ್ಲರೂ ಈ ವಿಡಿಯೋನ ನೋಡಿ ಅಂತ ಹೇಳೋಕೆ ಕೇಳ್ಕೊಳಕ್ ಇಷ್ಟಪಡ್ತೀವಿ. ಸರ್, ನೀವು ಮಾಡ್ಕಂತ ಸೇವೆಗಳು ಅಂದರೆ, ನೀವು ಏನ್ ಸಮಾಜ ಸೇವೆ ಮಾಡಿದಿರೋ ಅಥವಾ ಶಿಕ್ಷಕರನ್ನ ಪ್ರೋತ್ಸಾಹ ಮಾಡಿ ಇದೆಲ್ಲ ನಿಮ್ಮನ್ನ ಸಮಾಜ ಗುರುತಿಸಿದ್ಯಾ? ಯಾವ ತರ ಗುರುತಿಸಿದ್ದಾರೆ? ಅಥವಾ ನ್ಯಾಷನಲ್ ಅವಾರ್ಡ್ಸ್ ಆಗಲಿ, ಒಂದು ಯಾವ್ದಾದ್ರು ಬೇರೆ ಸಮಾಜದವರು ಅಂದ್ರೆ ಅಸೋಸಿಯೇಷನ್ ಅವರು ನಿಮ್ಗೆ ಗುರುತಿಸಿ ಸನ್ಮಾನ ಮಾಡಿದ್ರು ಅಂತ ವಿಶೇಷ ಘಟನೆಗಳು ಯಾವ್ದಾದ್ರು ಇದೆಯಾ? ಮೇಡಮ್, ನನಗೆ ಅದು ಆರಂಭದಲ್ಲಿ ಕೂಡ ಬಹಳಷ್ಟು ಸನ್ಮಾನಗಳಿಗೆ ಅವಕಾಶಗಳನ್ನ ಕೊಟ್ಟು ಫಂಕ್ಷನ್ಸ್ ಕರೆದಿದ್ದಾರೆ. ನಾನು ಸುಮಾರು 100 ಫಂಕ್ಷನಲ್ಲಿ ಭಾಗವಹಿಸಿದ್ದೀನಿ. ಆದರೆ ನನ್ನ ವೃತ್ತಿ ಜೀವನದ 30 ವರ್ಷಗಳ ಸೇವೆಯಲ್ಲಿ ಕೊನೆಯ 6 ತಿಂಗಳ ಸೇವೆ ಇದೆಯಲ್ವಾ, ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಯಾಕಂದರೆ ಇದರಿಂದ ಈ ಸಮಾಜ ನನಗೆ ಇಷ್ಟು ಗುರುತಿಸಿ ಗೌರವಿಸುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ಯಾಕೆಂದರೆ ನಮ್ಮ BBMPಯಿಂದ ನನಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಬಂತು. ಸೂಪರ್ ಸರ್. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಕಡೆಯಿಂದ, ಕಮಿಷನರ್ ಕಡೆಯಿಂದ ಕೊಟ್ಟಿದ್ದು. ಟೌನಲ್ಲಿ ದೊಡ್ಡ ಫಂಕ್ಷನ್, ಶಿಕ್ಷಕರ ಸಮ್ಮುಖದಲ್ಲಿ, ಅತಿಥಿಗಳ ಸಮ್ಮುಖದಲ್ಲಿ ಕೊಟ್ಟಿದ್ದು. ಆಮೇಲೆ ರಾಜ್ಯ ಸರ್ಕಾರ ಮತ್ತು BBMP ಜಾಯಿಂಟ್ ಆಗಿ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಕೊಡಲಾಯಿತು. ಗ್ರೇಟ್ ಸರ್. ಮತ್ತೆ ನಮ್ಮ ಈಗಿನ ಗೌರವಾನ್ವಿತ ಘನವಿತ್ತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಮುರ್ಮು ಮೇಡಮ್ನವರು ನಮ್ಮ ಬೆಂಗಳೂರಿಗೆ ಬಂದಿರುವಾಗ ಅವರ ಒಂದು ಸಮ್ಮುಖದಲ್ಲಿ ನಮಗೆ ಚಹಾ ಪಾರ್ಟಿಗೆ ಕರೆದು ಮೇಡಮ್ನವರು ನಮ್ಮನ್ನು ಕುರಿತು 2 ಮಾತುಗಳನ್ನ ಮಾತಾಡಿದರು ವಿಧಾನಸೌಧದಲ್ಲಿ. ಅದನ್ನು ನಾನು ಮರೆಯಲಿಕ್ಕಾಗಲ್ಲ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸಂಘ ರಾಜಾಜಿನಗರ್ ಕಡೆಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕಡೆಯಿಂದ 1,25,000 ರೂಪಾಯಿಗಳ ಬಹುಮಾನ ಮತ್ತು ಅವಾರ್ಡ್ಸ್ ಅನ್ನು ಕೂಡ ನನಗೆ ಕೊಟ್ಟು ನನಗೆ ಗೌರವಿಸಲಾಯಿತು. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವಾರ್ಡ್ ರಾಜಾಜಿನಗರ ಅಧ್ಯಕ್ಷರು ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಅವರು 1,60,000 ರೂಪಾಯಿಗಳನ್ನ ಕೊಟ್ಟು ಮತ್ತೆ ಉತ್ತಮ ಶಿಕ್ಷಕ ಪ್ರಶಸ್ತಿನ ಕೊಟ್ಟು ಸನ್ಮಾನ ಮಾಡಿದ್ರು. ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಸಂಘ ಬಸವನಗುಡಿ ಅವ್ರ ಕಡೆಯಿಂದ ನನಗೆ 2,10,000 ರೂಪಾಯಿಗಳ ಬಹುಮಾನ ಅದು ಕೊಟ್ಟಿದ್ದು ಯಾರು ಅಂದ್ರೆ ಅರವಿಂದ್ ರಮೇಶ್ ಅವರು ಕೈಯಿಂದ ಕೊಟ್ಟು ನನ್ನ ಆಮೇಲೆ ಇಡೀ ಬೆಂಗಳೂರಿನಲ್ಲಿ ನನಗೆ ಒಂದು ಪ್ರತಿಷ್ಠಿತ ಬಹುಮಾನ ಸಿಕ್ಕಿದೆ. ಬಹಳ ಖುಷಿ ನನಗೆ. ಅದು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಒಂದು ಪ್ರಶಸ್ತಿ ಬಂತು ನನಗೆ, 1,00,000 ರೂಪಾಯಿಗಳ ಬಹುಮಾನ. ಅದು ಮಾಡಿದ್ದು ಶಿಕ್ಷಕ ವೃತ್ತಿ ಮತ್ತು ಮಾನವೀಯತೆಗೆ ಅಂತ ಹೇಳಿ ಕೊಟ್ಟಿದ್ದು. ಇಡೀ ನಮ್ಮ BBMP ಇದರಲ್ಲಿ ನಮ್ಮ ಕಾಲೇಜು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಸನ್ಮಾನ ಮಾಡಿ ನನಗೆ ಗೌರವಿಸಲಾಯಿತು. 1,00,000 ರೂಪಾಯಿಗಳನ್ನ ನನಗೆ ನಮ್ಮ ಕಾಲೇಜಿಗೆ ಕೊಟ್ಟು ಗೌರವಿಸಿದ್ರು. ಅದು ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಸರ್. ಇಷ್ಟೊಂದೆಲ್ಲ ಪ್ರಶಸ್ತಿಗಳು ಪಡೆದಿದ್ದೀರಾ ಅಂದ್ರೆ. ಡಾಕ್ಟರ್ H. ಸಮಯ ಸಂಘ ಗೌರಿಬಿದನೂರಿನಲ್ಲಿ ಕೂಡ ಅವರ ಹೆಸರಿನಲ್ಲಿ ನನಗೆ ಒಂದು ಸನ್ಮಾನ ಮಾಡಿ ಗೌರವಿಸಿದೆ. ಹೀಗೆ ಹಲವಾರು ಕೊನೆಯ 6 ತಿಂಗಳಲ್ಲಿ ನನಗೆ ಬಂದಂಥ, ಮತ್ತು ಮೈಸೂರಿನಲ್ಲಿ ನನಗೆ ಯೂನಿವರ್ಸಿಟಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಉತ್ತಮ ಶಿಕ್ಷಕರ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿ ಗೌರವವನ್ನು ಕೊಟ್ಟರು. ಮತ್ತು 2 ವರ್ಷಗಳ ಹೆಚ್ಚುವರಿ 2 ವರ್ಷಗಳ ಸೇವೆಗೆ ಅಂತ ಹೇಳಿ ನಮ್ಮ ಶಾಸಕರು ಮತ್ತು ಲೋಕಸಭಾ ಸದಸ್ಯರು, ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಅವರು ಕೂಡ ನನಗೆ ಬೆಂಬಲ ಮಾಡಿದ್ರು, 2 ವರ್ಷ ಕಂಟಿನ್ಯೂ ಮಾಡಿ ಅಂತ ಹೇಳಿ. ನಾನು ಅತ್ಯಂತ ಗೌರವದಿಂದ ನಾನು ಬೇಡ ಅಂತ ಬರೆದು ಕೊಟ್ಟು ಕಳಿಸಿದ್ದೆ. ಯಾಕೆ ಸರ್ ಬೇಡ? ಮೇಡಮ್ ಬೇಡ, ಯಾಕಂದರೆ ನನ್ನ ಒಂದು ಸ್ವಯಂ ಶಕ್ತಿಯಿಂದ ಮತ್ತು ದೇವರ ಸ್ವಯಂ ಪ್ರೇರಣೆಯಿಂದ ನನಗೆ ಏನು ಕಾನೂನುಬದ್ಧವಾಗಿ 30 ವರ್ಷ ಸರ್ವಿಸ್ ಮಾಡಬೇಕಾಗಿತ್ತು, ಮಾಡಿದ್ದೇನೆ. ಅದ್ರ ಮೇಲೆ ಆದರೂ ಇಷ್ಟೆಲ್ಲ ಪ್ರೀತಿ ನನ್ನ ತೋರಿಸಿದ್ರಲ್ವಾ, ಅದಕ್ಕೆ ನಾನು ಚಿರಋಣಿ ಇದ್ದೇನೆ. ನಾನು ಉದಾಸೀನವಾಗಿ ಮಾತಾಡ್ತಾ ಇಲ್ಲ. ನನಗೆ ವೈಯಕ್ತಿಕವಾಗಿ ಅದು, ಯಾಕಂದ್ರೆ ನಾನು ಕೆಲಸ ಬಿಟ್ಟರೆ ಇನ್ನೊಬ್ಬರು ಅವಕಾಶ ಸಿಗುತ್ತೆ. ಖಂಡಿತವಾಗಿ ಒಳ್ಳೆ ನಿರುದ್ಯೋಗ ಖಂಡಿತ ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ನಿವೃತ್ತಿ ಅಂತ ಮಾಡೋದೇನಕ್ಕೆ? ನಿಮ್ಗೆ ವಯಸ್ಸಾಯ್ತು, ನೀವು ನಿವೃತ್ತಿಯಾಗಿ ಮಾಡಿ ಅಂತ ಅರ್ಥ ಏನು? ನಿಮ್ಮ ದೇಹ ಮತ್ತು ಮನಸ್ಸು
ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಮೊದಲ ತರ ತೊಡಗಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತಕ್ಕಂಥ ಉದ್ದೇಶಕ್ಕೆ ರಿಟೈರ್ಡ್ ಲೈಫ್ ಅಂತ ಎಂಜಾಯ್ ಮಾಡ್ಲಿಕ್ಕೆ ಅದು ಬೇಡ, ಎಂಜಾಯ್ ಮಾಡ್ತೀವಿ. ಉದ್ದೇಶ ಏನು, ನಿಮ್ಮ ದೇಹ, ನಿಮ್ಮ ಶರೀರ ಮತ್ತು ನಿಮ್ಮ ಮನಸ್ಸು ಮೊದಲಿನ ಹಾಗೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಆಗದೆ ಇರ್ಬೋದು. ಇನ್ನು ಮೇಲೆ ನೀವು ನಿವೃತ್ತಿ ಹೊಂದಿ ಆರಾಮಾಗಿರಿ ಅಂತ ಮಾಡೋದು. ಅದ್ರ ಮೇಲೆ ನನಗೆ 2 ವರ್ಷ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ, ಒಳ್ಳೆಯವರು ಮಾಡಿ ಅಂತ ನನ್ನ ಗುರುತಿಸೋದಕ್ಕೆ ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಆದರೆ ನಾನು ತಿರಸ್ಕಾರ ಮನೋಭಾವನ ಮಾಡಲಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ ಅಂತ ನನಗೆ ಅನಿಸ್ತು. ನಾನು ನಿವೃತ್ತಿಯಾಗಿ ಬಂದೆ. ಅಂದರೆ ಭಾಳ ಅದ್ದೂರಿಯಾಗಿ ಫಂಕ್ಷನ್ ಮಾಡಬೇಕು ಅಂತ ನಮ್ಮ ಶಾಸಕರು, MP ಮತ್ತು ಲೋಕಲ್ ಎಲ್ಲ ಪಕ್ಷಗಳ ಕಾರ್ಪೊರೇಟರ್ಗಳೆಲ್ಲ ತುಂಬ ಉತ್ಸುಕರಾಗಿದ್ದರು. ನಾನು ಯಾರು ಇನ್ವೈಟ್ ಮಾಡಲಿಲ್ಲ, ಯಾರಿಗೂ ಕರೆಯಲೂ ಇಲ್ಲ. ನಮ್ಮ ಸ್ಟಾಫಿಂದ ನಾನು ಸನ್ಮಾನ ಮಾಡಿದ್ರು. ಅವ್ರಿಗೂ ನಾನು ಬೇಡ ಅಂದೆ. ಅವ್ರ ಖುಷಿಗೆ ಅವ್ರು ಬಿಡಲಿಲ್ಲ. ಇಡೀ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ರಿಂಗು ಬಂಗಾರದ ಹಾಕಿದ್ದೀನಿ ಅಂದರೆ ಇದೊಂದೇ. ಅವ್ರು ಕೊಟ್ಟಿದ್ದು ನಮ್ಮ ಸ್ಟಾಫ್ ಅಲ್ಲಿ, ನಮ್ಮ ಟೀಚರ್ಸ್, ಲೆಕ್ಚರ್ಸ್ ಕೊಟ್ಟಿದ್ದು. ಇದು ನನಗೆ ಬಂಗಾರ ಅಂದ್ರೆ ಬದಲೇ ಆಗಲ್ಲ. ಹೌದೌದು, ನನಗೆ ಬಂಗಾರದ ಆಗಲ್ಲ, ನನ್ಗೆ ಸಂಕೋಚ ಆಗುತ್ತೆ ಹಾಕ್ಲಿಕ್ಕೆ. ಇದನ್ನ ನಾನು ಯಾವಾಗಲೂ ಕಾಲೇಜ್ ಒಳಗಡೆ ಹೋದ್ರೆ ನಾನು ಬೆರಳಲ್ಲಿ ಹಾಕೊಳ್ತಿದ್ದೆ. ಈ ಬೇರೆ ಟೈಮಲ್ಲಿ ಇಲ್ಲಿ ಹಾಕೊಂಡು ಹೋಗ್ತಿದ್ದೆ ಕೋರ್ಟಲ್ಲಿ. ಒಂದಿನ ಮಿಸ್ ಆಗಿ ಹಂಗೆ ಹೋಗ್ಬಿಟ್ಟಿದ್ದೀನಿ. ಅವರು ಟೀಚರ್ ಬಂದೆ ಕೇಳಿಬಿಟ್ರು, ಸರ್ ರಿಂಗ್ ಎಲ್ಲ ಮಿಸ್ ಮಾಡ್ಕೊಂಡ್ರ ಅಂತ. ನಾನು ಗೊತ್ತಾಯ್ತು, ಇದೆ ಸರ್, ದಯವಿಟ್ಟು ನೀವು ತೆಗಿಬೇಡಿ ಸರ್. ನಮ್ಮ ಪ್ರೀತಿಗೆ ನಮಗೆ ತುಂಬ ನಮ್ಮ ಪ್ರೀತಿಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ನಾವು ಬಹಳ ಗೌರವದಿಂದ ಪ್ರೀತಿಯಿಂದ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆವತ್ತಿಂದ ನಾನು ತೆಗೆದಿಲ್ಲ ಮೇಡಮ್. ಇಲ್ಲ ಅಂದರೆ ನಮ್ಮ ಹೊರಗಡೆ ಮೇಲೆ ರಿಂಗ್ ಆಗ್ತಿರ್ಲಿಲ್ಲ. ನಾನು ಯಾವಾಗ ಫೋಟೋ ಹಾಕಿರೋದು ಕಾಲೇಜಲ್ಲಿ ಹೋದರೆ ಮಾತ್ರ ಟೀಚರ್ಸ್ ನೋಡ್ಲಿ ಅಂತ ಹಾಕೊಂಡು ಹೋಗೋದು, ಆ ಥರ ಮಾಡ್ತಿದ್ದೆ. ಸೊ ಈ ಥರ ವೀಕ್ಷಕರೇ ನೋಡಿ, ಅವರು ಎಷ್ಟು ಸಿಂಪ್ಲಿಸಿಟಿ ಅಂದ್ರೆ ತೋರಿಸ್ಕೊಳ್ಳಲ್ಲ. ಅವರು ಎಷ್ಟೆಷ್ಟು ವಿಧವಾದ ಅವಾರ್ಡ್ಗಳು ತಗೊಂಡಿದ್ದಾರೆ, ಪ್ರಶಸ್ತಿಗಳು ಅವ್ರು ಎಲ್ಲೆಲ್ಲಿ ತಗೊಂಡಿದ್ದಾರೆ, ಪ್ರತಿಯೊಂದು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ಬಟ್ ವ್ಯಕ್ತಿ ನೋಡಿದ್ರೆ ಅವ್ರು ಎಷ್ಟು ಸಿಂಪ್ಲಿಸಿಟಿ ಇದ್ದಾರೆ ಅಂದ್ರೆ ಗೋಲ್ಡ್ ಕೂಡ ನಾನು ಹಾಕಲ್ಲ ಮೇಡಮ್ ಅಂತಾರೆ. ನಿಜಕ್ಕೂ ಆಗಲ್ಲ, ಅದೇ ಆಗಲ್ಲ. ಇವತ್ತು ಮಾನವೀಯತೆಯಿಂದ ಮನುಷ್ಯ ದೂರ ಆಗ್ತಿರೋದಕ್ಕೆ 2 ಕಾರಣ. ಒಂದು ಬಂಗಾರ, ಹಣ, 2ನೇದು ಮೊಬೈಲು. ಇವೆರಡನ್ನೂ ತೆಗೆದ್ಬಿಡಿ ಸಮಾಜದಿಂದ. ನೋಡಿ, ಮನುಷ್ಯ ಮತ್ತೆ ನಾನು ಮನುಷ್ಯನ ಅಂತಕ್ಕಂಥ ಪ್ರಜ್ಞೆಯಲ್ಲೇ ಜೀವನ ಮಾಡ್ತಾನೆ. ನಾನು ಹೇಳೋದಲ್ಲ, ಯಾರು ದೊಡ್ಡವರು ಹೇಳಿರೋ ಮಾತನ್ನ ತಮ್ಮ ಗಮನ ತರ್ತಾ ಇದ್ದೀನಿ. ಖಂಡಿತ ಅದು ಒಳ್ಳೆ ಉಪದೇಶ ಮಾಡಿದ್ದೀರಾ. ಉಪದೇಶ ಇಲ್ಲ, ನಾವು ಪಾಲಿಸಬೇಕಾದಂತ ವಿಚಾರ ವಿನಿಮಯ ಅಷ್ಟೇ. ಉಪದೇಶ ನಿಮ್ಗೆ ಉಪದೇಶ ಮಾಡೋಂಥದ್ದು ಸರ್. ನೀವು ದೊಡ್ಡವರು ಸರ್, ದೊಡ್ಡವರು ಹೇಳಿದ ಮಾತು ನಮಗೆ ಈ ತರ. ಖಂಡಿತವಾಗ್ಲು ಸರ್. ಈ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಕತೆ ಗೀತಾ ಜೊತೆ ಇಷ್ಟೊತ್ತು ಹಂಚ್ಕೊಂಡಿದ್ದೀರಲ್ಲ, ಈ ಸಂದರ್ಭದಲ್ಲಿ ನೀವು ಧನ್ಯವಾದಗಳು ಹೇಳ್ಬೇಕು ಅಂದ್ರೆ, ಯಾರಿಗಾದ್ರೂ ಸಾರಿ ಹೇಳ್ಬೇಕು ಅಂದ್ರೆ ಅವ್ರನ್ನ ಜ್ಞಾಪಿಸ್ಕೋಬಹುದು ಸರ್ ಈ ವೇದಿಕೆ. ನಾನು ಸಾರಿ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗೆ ಹೇಳ್ಬೇಕು. 30 ವರ್ಷಗಳಲ್ಲಿ ನಾನು ಗಮನ ಕೊಡ್ತಿರೋದಂದ್ರೆ ಆ ಕಡೆ. ಆಮೇಲೆ ನಮ್ಮ ತಾಯಿ ಇಲ್ಲ, ಅವ್ರು ತೀರ್ಕೊಳ್ಳೋದಕ್ಕಂಥ ಸಂದರ್ಭದಲ್ಲಿ ನನಗೆ ಬರೆಡಿದ್ರು. ನಾನು ಹೋಗೋಷ್ಟೊತ್ತಿಗೆ ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಸೊ ಅವ್ರಿಗೂ ಕೂಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ಸಾರಿ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದ. ನನಗೆ ಮುಖ್ಯವಾಗಿ ಪಾಠ ಮಾಡಿರ್ತಕ್ಕಂಥ ನನ್ನೆಲ್ಲ ಗುರುಗಳನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಅವರಿಗೆ ನನ್ನ ತುಂಬ ಹೃದಯದ ಅವರ ಪಾದಾರವಿಂದಗಳಿಗೆ ನಾನು ವಂದಿಸಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಶಿಕ್ಷಕರು ಮತ್ತು ಭೌತಶಾಸ್ತ್ರದ ತಜ್ಞರು, ವಿಜ್ಞಾನಿಗಳಾಗಿರ್ತಕ್ಕಂಥವರು, ಹಾಸ್ಯ ಪ್ರಜ್ಞಾವಂತರಾಗಿರ್ತಕ್ಕಂಥವರು, ಮತ್ತು ವಿಜ್ಞಾನದಲ್ಲಿ ಅತಿ ಹೆಚ್ಚಿನ ನಂಬಿಕೆ ಉಳ್ಳತಕ್ಕಂಥವರು, ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದಂಥವರು, ಕರ್ನಾಟಕದ ಗಾಂಧಿ ಅಂತಲೇ ಹೆಸರುವಾಸಿಯಾದಂಥವರು ಡಾಕ್ಟರ್ H. ನರಸಿಂಹಯ್ಯವರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ, ಯಾಕಂದರೆ ರಾಜ್ಕುಮಾರ್ ಅವ್ರದ್ದು ವಿಷಯ ಏನಂದರೆ ನಮ್ಗೆ ಅನ್ಸೋದು ಸರ್, ಚಿಕ್ಕ ಒಂದೇ ಸೆಕೆಂಡ್, ನೀವು ರಾಜ್ಕುಮಾರ್ ಅಂತ ಅಪ್ಪಾಜಿ ನೆನ್ಸ್ಕೊಂಡಾಗ ನಾನು ಕೇಳ್ಕೊಟ್ಟೆ ನೀವು ಒಳ್ಳೆ ಗಾಯಕರು ಅಂತ. 1-2 ಸಾಲು ಅಪ್ಪಾಜಿದು, 1-2 ಸಾಲು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗು ಇರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ಸೊಗಸಾದ ಒಳ್ಳೆ ಹಾಡನ್ನೇ ಸೆಲೆಕ್ಟ್ ಮಾಡಿ ಒಂದೆರಡು ಲೈನ್ ತಿಳಿಸಿದ್ದೆ, ತುಂಬಾನೇ ಖುಷಿ ಆಯ್ತು ಸರ್. ನಿಮ್ಮ ಈ ನಮ್ಮ ಸಂದರ್ಶನದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಟಿಪ್ಸ್ ಕೊಡುವಂತಹದ್ದಾದ್ರೆ ಯಾವ ತರ?
ವಿದ್ಯಾರ್ಥಿಗಳಿಗೆ ಈಗ ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಾದ್ಯಂತ ನಡೀತವೆ. ನಮ್ಗೆ ಗೊತ್ತಿದೆ, ಎಲ್ಲ ಶಿಕ್ಷಕರಿಗೆ ಆದರ್ಶ ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಭಾರತ ಕಂಡಂಥ ಅದ್ವಿತೀಯ ಶಿಕ್ಷಕರು, ತತ್ವಜ್ಞಾನಿಗಳು ಮತ್ತು ರಾಷ್ಟ್ರಪತಿಗಳಾಗಿ ಅದ್ಭುತ ಸೇವೆ ಮಾಡಿ ತಮ್ಮ ಹೆಸರಿನಲ್ಲಿ ಬರ್ತ್ಡೇ ಮಾಡೋದು ಬೇಡ, ಶಿಕ್ಷಕರ ಹೆಸರಿನಲ್ಲಿ ಮಾಡಿ ಅಂತೇಳಿ ಶಿಕ್ಷಕರ ವೃತ್ತಿಗೆ ಕೊಟ್ಟಂಥ ಗೌರವನ ನಾವು ಗಮನಿಸಿದಾಗ ಬಹುಶಃ ಇಡೀ ಸಮಾಜದಲ್ಲಿ ಈಗ ಸೇನಾನಿ ದೇಶದ ಬಾರ್ಡರ್ನಲ್ಲಿ ಕಾಯ್ತಾ ಇದ್ದಾನೆ, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಆದರೆ ನಾವು ಹೋರಾಟ ಮಾಡಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಹಗಲಿರುಳು ಮಾಡ್ತಾ ಇದ್ದಾರೆ. ಜೈ ಜವಾನ್ ಗೊತ್ತಿದೆ. ಇನ್ನೊಂದು ಕಡೆ ಜೈ ಕಿಸಾನ್. ರೈತ ಬೇಸಾಯ ಮಾಡಲಿಲ್ಲ, ಬೆಳೆ ಬೆಳೆದಿಲ್ಲ ಅಂದರೆ ಇಡೀ ಜಗತ್ತಲ್ಲಿ ಊಟನೇ ಯಾರೂ ಸಿಗಲ್ಲ. ಒಂದು ಕಡೆ ರೈತ, ಒಂದು ಕಡೆ ಸೇನಾನಿ, ಇವರು ಮಹಾನ್ ತ್ಯಾಗಜೀವಿಗಳು ಈ ಜಗತ್ತಲ್ಲಿ. ಅದು ನಮ್ಮ ದೇಶದಲ್ಲಿ ಅಂತ ನಾನು ಭಾವಿಸ್ತೀನಿ. ಇದ್ರ ಜೊತೆಗೆ ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ IAS ಆಫೀಸರು, KAS ಆಫೀಸರು, ಅಥವಾ ಒಬ್ಬ ಸಮಾಜ ಸುಧಾರಕ ಇರ್ಬೋದು, ಒಬ್ಬ ದೊಡ್ಡ ವಿದ್ಯಾವಂತ ಇರ್ಬೋದು, ಬುದ್ಧಿಜೀವಿ ಇರ್ಬೋದು, ಗಾಯಕರು ಯಾರೇ ಇರ್ಬೋದು, ಎಲ್ಲರಿಗೂ ಇಡೀ ಸಮಾಜ ಏನಾದರೂ ನಾಜೂಕಾಗಿದೆ, ಇಡೀ ಸಮಾಜ ಸುಸಂಸ್ಕೃತ ಸಮಾಜವಾಗಿ ಹೊರಹೊಮ್ತಾ ಇದೆ, ಸಮಾಜದಲ್ಲಿ ಮಾನವೀಯತೆ ಇದೆ ಅಂತಂದರೆ ಇದಕ್ಕೆಲ್ಲ ಉಳಿಬೇಕು ಅಂದರೆ ಸಂಸ್ಕಾರವನ್ನು ನೆಲೆಗೊಳಿಸಲಿಕ್ಕೆ ಶಿಕ್ಷಕರ ಜವಾಬ್ದಾರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶಿಕ್ಷಕ ಇವತ್ತು ಈ ಪ್ರಪಂಚ ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರಗಳು ತಮ್ಮ ಘನತೆ ಗೌರವವನ್ನು ಕಳ್ಕೊಂಡಿದ್ದೇವೆ ಅಂದಾಗಲೂ ಕೂಡ ಯಾವುದಾದ್ರೂ 1% ಗೌರವ ಇವತ್ತು ಇದೆ ಅಂದರೆ ಅದು ಶಿಕ್ಷಕರ ವೃತ್ತಿ, ಶಿಕ್ಷಕರ ಕ್ಷೇತ್ರ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಆ ಕಾರಣಕ್ಕೆ ಇಡೀ ಸಮಾಜದಲ್ಲಿ ಈ ಎಲ್ಲ ಸಮಾಜಕ್ಕೋಸ್ಕರ ದುಡಿಯತಕ್ಕಂಥ ಎಲ್ಲ ವ್ಯಕ್ತಿಗಳು, ಅವ್ರನ್ನ ಬೆಳೆಸತಕ್ಕಂಥವ್ರು, ಉಳಿಸತಕ್ಕಂಥವ್ರು, ಅವರನ್ನು ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಡತಕ್ಕಂಥ ಶಕ್ತಿ, ಸಾಮರ್ಥ್ಯ, ಅವಕಾಶ ಒಬ್ಬ ಶಿಕ್ಷಕನಿಗೆ ಇದೆ ವಿನಃ ಒಬ್ಬ IAS ಆಫೀಸರ್ಗೆ ಇರಲಾರ್ದು, ಒಬ್ಬ ಪೊಲೀಸ್ ಆಫೀಸರ್ಗೆ ಇರಲಾರ್ದು. ಖಂಡಿತ. ಯಾಕಂದ್ರೆ ಶಿಕ್ಷಕ ಇಲ್ಲ ಅಂದ್ರೆ ಯಾರೂ ಇಲ್ಲ. ಇವತ್ತು ಈ ಸಮಾಜ ಇಷ್ಟೊಂದು ಒಂದು ಉನ್ನತ ಮಟ್ಟಿಗೆ ಬೆಳೆದಿದೆ ಅಂದರೆ ಹಂತವಾಗಿ ಯಾವುದೋ ಯುಗಗಳಲ್ಲಿ ಯಾವುದೋ ಕಾಲದಲ್ಲಿ ಅರಣ್ಯದಲ್ಲಿದ್ದಂಥ ಮನುಷ್ಯ ಇವತ್ತು ಇಷ್ಟು ನಾಜೂಕಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಏನು? ವಿದ್ಯೆ, ಜ್ಞಾನ, ತಿಳುವಳಿಕೆ, ಅರಿವು, ವಿನಯ ಇದ್ರೇನೆ. ಅದಕ್ಕೆ ಮೂಲ ಯಾರು ಅಂದ್ರೆ ಶಿಕ್ಷಕರಿಗೆ ಕೊಟ್ಟಂತ ಈ ಅವಕಾಶನ ಅವರು ಎಷ್ಟು ಸಮರ್ಥವಾಗಿ ಬಳಸ್ಕೊಂಡ್ರೆ ಅಂತ ಸಮರ್ಥವಾದ ಸಮಾಜ ನಿರ್ಮಾಣ ಆಗ್ತದೆ. ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಎಲ್ಲರಿಗೂ ನನ್ನ ಸ್ನೇಹಿತರಿಗೂ ಕೂಡ ನಾನು ಶಿಕ್ಷಕರ ಪರವಾಗಿ ಶಿಕ್ಷಕರ ದಿನಾಚರಣೆಯ ಒಂದು ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳು ಕೂಡ ಅವರು ಏನು ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿಗಳಿಗೆ ಮಾಡ್ತಾರೆ, ವಿದ್ಯಾರ್ಥಿ ಏನಂದರೆ ಪರ್ಸೆಂಟೇಜ್, ಮಾರ್ಕ್ಸ್, ಇದನ್ನೇ ಯೋಚನೆ ಮಾಡ್ತಾರೆ. ಆದರೆ ವಿದ್ಯಾರ್ಥಿಗಳ ಒಳಗಡೆ ಏನಿದೆ, ಮೊದಲು ನಾವೇನೇ ಆದರೂ ನಾವು ಮನುಷ್ಯರು ಅನ್ನತಕ್ಕಂಥ ನೆಲೆಗಟ್ಟಿನ ಮೇಲೆ ನಾವು ವಿದ್ಯೆ ಕಲಿಬೇಕು ವಿನಃ ನಾವು ವಿದ್ಯೆನೇ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಆದಮೇಲೆ ವಿದ್ಯೆ, ಮನುಷ್ಯ ಆದಮೇಲೆ ಶಾಲೆ, ಮನುಷ್ಯ ಆದಮೇಲೆ ಗುರುಗಳು, ಮನುಷ್ಯ ಆದಮೇಲೆ ಸಮಾಜ. ಆದರೆ ಸಮಾಜ ಆದಮೇಲೆ ಮನುಷ್ಯ ಅಲ್ಲ, ಮನುಷ್ಯನೊಂದಿಗೆ ಸಮಾಜ ಬೆಳೀತಾ ಹೋಗಿದೆ. ಆ ಕಾರಣಕ್ಕೆ ನಾವು ಏನೇ ಆಗಿದ್ರು ನಾವು ಮನುಷ್ಯರು ಅನ್ನತಕ್ಕಂಥ ಒಂದು ಮಾನವೀಯ ಒಂದು ವೇದಿಕೆನ ನಮ್ಮ ಮನಸ್ಸನ್ನು ಇಟ್ಕೊಂಡೇ ವಿದ್ಯಾರ್ಥಿಗಳು ಕಲಿಬೇಕು. ಪೋಷಕರು ಕೂಡ ಅವ್ರ ಮೇಲೆ ಒತ್ತಡ ಹಾಕಿ ಪರ್ಸೆಂಟೇಜ್ ಅಷ್ಟು ಬರಲಿಲ್ಲ, ಇಷ್ಟು ಬರಲಿಲ್ಲ ಅಂತೇಳಿ ಬೇಸರ ಮಾಡ್ಕೊಳ್ಳೋದು. ಮತ್ತು ವಿದ್ಯಾರ್ಥಿಗಳು ಅದ್ರ ಮೂಲಕ ಅವರು ತುಂಬ ವೀಕ್ ಡಿಪ್ರೆಷನ್ ಹೋಗೋದು ಎಲ್ಲ ಆಗ್ತದೆ. ಈಗ ಆದರೆ ನಾನು ಹೇಳೋದು ವಿದ್ಯಾರ್ಥಿಗಳ ಮೇಲೆ ಯಾವುದೇ ಒತ್ತಡ ಹಾಕಬಾರ್ದು, ತುಂಬಾ ಒತ್ತಡ ಹಾಕ್ತಾರೆ. ಕಾರಣ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರಲ್ವಾ, ಅದಕ್ಕೆ ಒತ್ತಡ ಹಾಕ್ತಾರೆ. ಇಷ್ಟು ಲಕ್ಷ ಖರ್ಚು, ಅಷ್ಟು ಲಕ್ಷ ಕಟ್ಟಿದೆ, ಇವರು ಓದಲ್ಲ ಅಂತ ಟೆನ್ಷನ್ ತಗೊಂಡು. ಆದರೆ ಇವತ್ತು ಕೂಡ ಎಷ್ಟೋ ಜನ ಉನ್ನತ ಶ್ರೀಮಂತ ಕುಟುಂಬಗಳಿಂದ ಬಂದವರು ಕೂಡ ಮಕ್ಕಳ ಮೇಲೆ ಒತ್ತಡ ಅಷ್ಟು ಹಾಕಲ್ಲ, ಹೇಳ್ಬೇಕು ಅದನ್ನು ಯಾವ ಥರ ಹೇಳ್ಬೇಕು ಆ ಥರ ಹೇಳ್ಬೇಕು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಕೂಡ ಒಂದು ಸಂಸ್ಕಾರದೊಂದಿಗೆ ಒಂದು ನಿಮ್ಮ ಒಂದು ಶಿಕ್ಷಣವನ್ನು, ವಿದ್ಯೆಯನ್ನು, ಅರಿವನ್ನು ನೀವು ತಾವು ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಸಮಾಜದಲ್ಲಿ ನೀವು ಬದುಕಿ, ಸಮಾಜವನ್ನು ಬದುಕಲಿಕ್ಕೆ ಬಿಡಿ ಅಂತೇಳಿ ನಾನು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ, ಒಬ್ಬ ಶಿಕ್ಷಕನಾಗಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂದರ್ಭದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಕತೆ ಗೀತಾ ಜೊತೆ ಹಾಗೂ ನಮ್ಮ ರಿಯಾಲಿಟಿ ಚಾನಲ್ಗೆ ನಿಮ್ಮ ಒಂದೆರಡು ಅನಿಸಿಕೆ ಮಾತುಗಳು. ಮೇಡಮ್, ಈಗ ನನಗೆ ಹಲವಾರು ಚಾನಲ್ನವರೆಲ್ಲ ಬಂದಿದ್ರು, ಅದೇ ತಾವು ಹೇಳಿದೆ, ಅವರು ನನ್ನ ಆಪ್ಷನ್ ಕೊಟ್ಟಿಲ್ಲ. ನಿಜ ಹೇಳಬೇಕಂದ್ರೆ
ನನಗೆ ಮುಂಚಿತವಾಗಿ ಏನಾದರೂ ಅಥವಾ ಬೇರೆಯವ್ರು ಯಾರು ಕರೆದಿದ್ರು ನಾನು ಬರ್ತಿರಲಿಲ್ಲ. ಶ್ರೀನಿವಾಸ್ ಸರ್ ಏನು ಹೇಳಿದ್ರು, ಸರ್ ನಾವು ನಿಮ್ಮ ಜೊತೆ ಆಡಿ ಹೇಳಿದ್ದೀವಿ ಸರ್, ನೀವು ನಾವು ಖಂಡಿತ ನಾನು ಸರ್. ಶ್ರೀನಾಥ್ ಮಾತಾಡ್ತಾ ಇದ್ದೀನಿ ಸರ್, ಗೀತಾ ಮೇಡಮ್ ಕಡೆಯಿಂದ ಅಂತ ಅಂದರು ಫೋನಲ್ಲಿ. ನನಗೆ ಒಂದು ಗೊತ್ತಿದೆ, ಏನು ಗೊತ್ತಿದೆ ಅಂದರೆ ಸ್ನೇಹಿತರಿಗೆ ಯಾವತ್ತಾಗಲಿ ನಾವು ನಿರಾಸೆ ಮಾಡಬಾರ್ದು. ಖಂಡಿತ. ಸ್ನೇಹಿತರಿಗೆ ಫ್ರೆಂಡ್ಶಿಪ್ಗೆ ನಾವು ಬೆಲೆ ಕೊಡಬೇಕು. Hats off. ಎಲ್ಲಿವರೆಗೆ ನನ್ನ ಸ್ನೇಹಿತರ ವೃಂದ, ಸ್ನೇಹಿತರ ವರ್ಗ ಸಂತೋಷವಾಗಿರ್ತಾರೆ ಅಂದರೆ ನಾನು ಒಂದು ಹೆಜ್ಜೆ ಬರೋದ್ರಿಂದ ತಪ್ಪೇನಿಲ್ಲ ಅಂತ ನನಗೆ ಅನಿಸ್ತು. ಬಂದಿದ್ದೀನಿ, ನನ್ನ ಅನಿಸಿಕೆಗಳನ್ನು ನಮಗೆ ಗೊತ್ತಿರೋ ಮಟ್ಟಿಗೆ ಸತ್ಯಾಸತ್ಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟು ಈ ಒಂದು ಶಿಕ್ಷಕರ ದಿನಾಚರಣೆ ಈ ತಿಂಗಳಲ್ಲಿ ಈ ದಿನ ನಾನು ಕರೆದು ನನ್ನ ಅನಿಸಿಕೆಗಳನ್ನು ಶಿಕ್ಷಕನಾಗಿ ತಾವು ವಿಚಾರ ಮಾಡಿದ್ದಕ್ಕೆ, ಸಂವಾದ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಚಾನೆಲ್ ಅವರಿಗೆ, ಗೀತಾ ಮೇಡಮ್ ಅವರಿಗೆ, ಮುಖ್ಯವಾಗಿ ನಮ್ಮ ಶ್ರೀನಾಥ್ ಸರ್ ಅವರಿಗೆ, ನಮ್ಮ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಂದನ್ ಸರ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಸರ್ ತುಂಬಾ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ನಮ್ಮ ಈ ಚಾನೆಲ್ ರಿಯಾಲಿಟಿ ಚಾನೆಲ್ ಹಾಗೂ ಜಮ್ ಚಾನೆಲ್ ಕಡೆಯಿಂದ ನಿಮ್ಗೊಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ ಸರ್. ಆಕ್ಷನ್. ವಾವ್, ತುಂಬ ಅದ್ಭುತವಾಗಿತ್ತು ಸರ್. ನಿಜವಾಗ್ಲೂ ತಮ್ಮಂಥವರು ಈ ಒಂದು ಚಾನಲ್ಗೆ, ನಮ್ಮ ಈ ರಿಯಾಲಿಟಿ ಚಾನಲ್ಗೆ ಬಂದು ತಮ್ಮ ವಿಚಾರ ವಿನಿಮಯಗಳನ್ನೆಲ್ಲ ಹಂಚಿಕೊಳ್ಳಿ ಹಾಗೂ ಇತರರಿಗೂ ಮಾದರಿ ಆಗುವಂಥ ಒಂದು ವಿಷಯಗಳನ್ನೆಲ್ಲ ಹೇಳಿ ನಿಜಕ್ಕೂ ನಮ್ಮ ಮನಸ್ಸು ತುಂಬ ಸಂತೋಷ ಆಯಿತು ಸರ್. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ನಿಮ್ಮ ಸಾಧನೆ ಆಗಲಿ, ಈ ಒಂದು ಸಮಾಜ ಸೇವೆ ಆಗಲಿ, ನೀವು ಮಾಡಿದಂಥ ನಡೆದು ಬಂದ ದಾರಿಲೇ ಆಗಲಿ ಸರ್, ನಿಮ್ಮ ಈ ಒಂದು ಸೇವೆಗೆ ನಮ್ಮ ಈ ಜನ ಸರ್ಕಾರ ಗುರುತಿಸಿ ಒಂದು ಡಾಕ್ಟರೇಟು ಇಲ್ಲ ಪದ್ಮಶ್ರೀ ಹಾಗೂ ಒಂದು ಉನ್ನತವಾದಂಥ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ದಯಮಾಡಿ ನೀವು ಈ ನಮ್ಮ ರಿಯಾಲಿಟಿ ಶೋನ, ರಿಯಾಲಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸರ್, ನಮ್ಮ ಈ ಸಂದರ್ಭದಲ್ಲಿ ನಾನು ನಮ್ಮ ಬಂದಿರೋ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಟ್ಟು ನಿಮ್ಮ ಜೀವನ ಅಂದರೆ ನಡೆದು ಬಂದ ದಾರಿಯನ್ನು ನಮ್ಮ ಚಾನಲ್ಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೂ ನಮ್ಮನ್ನು ಕರೆದು ಶಿಕ್ಷಕರಿಗೆ ಈ ರೀತಿಯ ಒಂಥರ ಪ್ರೋತ್ಸಾಹದಾಯಕ ಒಳ್ಳೆ ಮಾತುಗಳನ್ನು ಮಾತಾಡಿ ಗೌರವ ಕೊಟ್ಟಿದ್ದೀರಾ, ಜೊತೆಗೆ ಸನ್ಮಾನ ಬೇರೆ ಮಾಡ್ತಾ ಇದ್ದೀರಾ. ನಮ್ಮ ಸಾಮಾಜಿಕ ಬದ್ಧತೆಯನ್ನು ತಾವು ಇನ್ನೂ ಹೆಚ್ಚಿಸ್ತಾ ಇದ್ದೀರಾ. ತಮಗೂ ಕೂಡ ತುಂಬ ಹೃದಯದ ತಮ್ಮ ಚಾನಲ್ಗೆ, ರಿಯಾಲಿಟಿ ಶೋ ಅವರಿಗೆ, ನಮ್ಮ ಸ್ನೇಹಿತರು ಶ್ರೀನಿವಾಸ್ ಸರ್ ಅವರಿಗೆ, ನಂದನ್ ಸರ್ ಅವರಿಗೆ, ಗೀತಾ ಮೇಡಮ್ ಅವರಿಗೆ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮ್ಮ ಸೌಭಾಗ್ಯ ಸರ್ ಅದು. ನೋಡಿದಲ್ಲ ವೀಕ್ಷಕರೇ, ಯಾವ್ಯಾವ ರೀತಿ ನಮಗೆ ಸೇವೆ ಮಾಡುವಂಥವ್ರು ಸಿಗ್ತಾರೆ ಅಂತ. ನಿಜವಾಗ್ಲೂ ನಿಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳಬೇಕು. ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷೆ ಕೊಡುವಂಥವರೇ ಇರುವಂಥ ಈ ಕಾಲದಲ್ಲಿ ನಮಗೆ ಸಂದರ್ಶನದ ಮುಖಾಂತರ ಎಷ್ಟೋ ಜನಕ್ಕೆ ಅವರು ಸ್ಫೂರ್ತಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಚಾನೆಲ್ಗೆ ಬಂದು ಅವರ ಸಂದರ್ಶನ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ಮತ್ತೆ ಬರೋ ವಾರ ಮತ್ತೆ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಕತೆ ಗೀತಾ ಜೊತೆಯೊಂದಿಗೆ ಬರ್ತೀವಿ. ಹಾಗೂ ಡಾಕ್ಟರ್ ನಂದನ್ ಸಾರ್ ಅವರ ಜೊತೆಲಿ ರಿಯಾಲಿಟಿ ಚಾನೆಲ್ ಸದಾ ನಿಮ್ಮೊಂದಿಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ವಂದೇ ಮಾತರಂ.